ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋಲಿ ನಾವು ಅಬ್ಜೆಕ್ಟಿವ್ ಮುಗಿಸಿದ್ವಿ. ಸೊ ಇವತ್ತಿನ ವಿಡಿಯೋಯಲ್ಲಿ ಇವತ್ತಿಂದ ನಾವು ಪ್ರಿಪೋಸಿಷನ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಪ್ರಿಪೋಸಿಷನ್ ಅಂದರೆ ಏನು? ಸೊ ಪ್ರಿಪೋಸಿಷನ್ ಆಲ್ರೆಡಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಜಸ್ಟ್ ಒಂದು ಮೀನಿಂಗ್ ತಿಳ್ಕೊಂಡ್ವಿ, ಕರೆಕ್ಟ್ ಅಲ್ವಾ? ಸೊ ಪ್ರಿಪೋಸಿಷನ್ ಅಂತ ಅಂದರೆ ಪ್ರೀ ಪೊಸಿಷನ್, ಅಂದರೆ ಪ್ರೀ ಪೊಸಿಷನ್, ಅದಕ್ಕೆ ಒಂದು ವರ್ಡ್ ಮುಂಚೆ ಬರೋದು. ಯಾವ ವರ್ಡ್ ಮುಂಚೆ? ಇಟ್ ಈಸ್ ಎ ಪ್ರಿಪೊಸಿಷನ್ ಈಸ್ ಎ ವರ್ಡ್ ದಟ್ ಈಸ್ ಪ್ಲೇಸ್ಡ್ ಬಿಫೋರ್ ಎ ನೌನ್ ಅಥವಾ ಪ್ರೊನೌನ್. ನೌನ್ ಅಥವಾ ಪ್ರೊನೌನ್ಗೆ ಮುಂಚೆ ಬರೋದನ್ನು ನಾವು ಪ್ರಿಪೊಸಿಷನ್ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ನಮಗೆ ಕಂಜಂಕ್ಷನ್ ಏನಾಗಿರುತ್ತೆ, ನಮಗೆ ಇದೇನು ಜಾಯ್ನಿಂಗ್ ವರ್ಡ್ಸು. ಕಂಜಂಕ್ಷನ್ ಹೆಂಗೆ ಜಾಯ್ನಿಂಗ್ ವರ್ಡ್ಸು, ಅದೇ ಥರ ನಮಗೆ ಪ್ರಿಪೊಸಿಷನ್ ಅನ್ನೋದು ರಿಲೇಟಿಂಗ್ ವರ್ಡ್ಸ್ ಇರುತ್ತೆ. ಅಂದರೆ ನಮಗೆ ಆ ಒಂದು ನೌನ್ದು ಅದ್ರದ್ದೊಂದು ರಿಲೇಷನ್ ಹೇಳುತ್ತೆ ನಮಗೆ, ಕರೆಕ್ಟ್ ಅಲ್ವಾ? ಆ ನೌನ್ಗೆ ಇದೊಂದು ಅರ್ಥ ಕೊಡುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಆ ನೌನ್ಗೆ ಅದ್ರ ಮೀನಿಂಗ್ನ ಇದು ಒಂದು ಬೆಳೆಸುತ್ತೆ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡುತ್ತೆ ನಮಗೆ ಆ ನೌನ್ಗೆ, ಕರೆಕ್ಟ್ ಅಲ್ವಾ? ಫಾರ್ ಎಕ್ಸಾಂಪಲ್ ನೋಡಿ, ಈಸ್ ಫಾಂಡ್ ಆಫ್ ಮ್ಯೂಸಿಕ್. ಸೊ ಇಲ್ಲಿ ಮ್ಯೂಸಿಕ್ ಅನ್ನೋದೇನು? ನೌನು, ಕರೆಕ್ಟ್ ಅಲ್ವಾ? ಸೊ ಈ ಮ್ಯೂಸಿಕ್ ಅನ್ನೋದು ನೌನು, ಇದಕ್ಕೆ ಒಂದು ಅರ್ಥ ಕೊಡುತ್ತೆ, ಕರೆಕ್ಟ್ ಅಲ್ವಾ? ಈಸ್ ಫಾಂಡ್ ಅಂದರೆ ಇಲ್ಲಿ ವರ್ಬ್ ಆಯಿತು. ಇಲ್ಲಿ ಫಾಂಡ್ ಆಫ್ ಫಾಂಡ್ ಅಂತಂದರೆ ಇಷ್ಟಪಡೋದು. ಏನು ಪಡ್ತಾ ಇದ್ದಾನೆ? ಮ್ಯೂಸಿಕ್ಕು. ಸೊ ಅದು ಏನು ಪಡ್ತಾ ಇದ್ದಾನೆ ಅನ್ನೋಕ್ಕೆ ಆಫ್ ಬರುತ್ತಲ್ಲ, ಈಸ್ ಫಾಂಡ್ ಆಫ್, ಏನನ್ನ ಇಷ್ಟಪಡ್ತಾ ಇದ್ದಾನೆ ಅನ್ನೋದಕ್ಕೆ ನಮಗೆ ಮೀನಿಂಗ್ ಹೇಳ್ತಿದೆಯಲ್ಲ ಆಫ್ ಅನ್ನೋದು. ಸೊ ಈ ಆಫ್ ನಮಗೆ ಪ್ರಿಪೊಸಿಷನ್ ಆಗಿರುತ್ತೆ. ಸೊ ಇದು ಯಾವ್ದ್ರ ಮುಂದೆ ಬಂದಿದೆ? ನೌನ್ ಮುಂದೆ ಬಂದಿದೆ. ಸೊ ಪ್ರಿಪೊಸಿಷನ್ ಅನ್ನೋದು ನೌನ್ ಮುಂದೆ ಬರುತ್ತೆ. ಯಾವಾಗಲೂ ನೌನ್ ಮುಂದೆ ಬರುತ್ತಾ? ಅದು ಬರಲ್ಲ. ನೋಡೋಣ ಮುಂಚೆ ನೆಕ್ಸ್ಟ್ ಪೊಸಿಷನ್ಸ್ ಕೂಡ ನೋಡೋಣ. ಜಸ್ಟ್ ಪ್ರಿಪೊಸಿಷನ್ ಅಂದರೆ ಏನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅಂತ ಜಸ್ಟ್ ಒಂದೆರಡು ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ. ಈ ಸ್ಲಿಪ್ಡ್ ಆಫ್ ದ ಸ್ಟೇರ್ಸ್, ಅವನು ಮೆಟ್ಲು ಮೇಲಿಂದ ಜಾರು ಬಿದ್ದ. ಅದು ನಮಗೆ ಒಂದು ರಿಲೇಷನ್ ಹೇಳ್ತಿದೆಯಲ್ವಾ, ಮೆಟ್ಲು ಮೇಲಿಂದ ಬಿದ್ದ. ಈ ಸ್ಲಿಪ್ಡ್ ಆಫ್ ದ ಸ್ಟೇರ್ಸ್, ಮೆಟ್ಲು ಮೇಲಿಂದ ಬಿದ್ದೋದ. ಇಲ್ಲಿ ಸ್ಟೇರ್ಸ್ ಅನ್ನೋದೇನು? ನೌನು, ಕರೆಕ್ಟ್ ಅಲ್ವಾ? ಆಫ್ ಅನ್ನೋದೇನು ನಮಗೆ ಇಲ್ಲಿ ಪ್ರಿಪೊಸಿಷನ್ನು, ಕರೆಕ್ಟ್ ಅಲ್ವಾ? ನಮಗೆ ಈ ನೌನ್ಗೆ ಅದಕ್ಕೊಂದು ಅರ್ಥ ಕೊಡ್ತಾ ಇದೆ. ಅವನು ಎಲ್ಲಿಂದ ಬಿದ್ದೋದ ಗೊತ್ತಿಲ್ಲ. ಈ ಸ್ಲಿಪ್ಡ್ ಆಫ್ ದ ಸ್ಟೇರ್ಸ್, ಅವನು ಮೆಟ್ಲು ಮೇಲಿಂದ ಜಾರ್ದ. ಓಕೆ, ಆಫ್. ಅದೇ ಥರ ದ ಬುಕ್ ಈಸ್ ಆನ್ ದ ಟೇಬಲ್. ಬುಕ್ ಯಾವುದ್ರ ಮೇಲಿದೆ? ಟೇಬಲ್ ಮೇಲಿದೆ. ಸೊ ಆನ್ ದ ಟೇಬಲ್ ಅನ್ನೋದೇನಿಲ್ಲಿ ನೌನು, ಕರೆಕ್ಟ್ ಅಲ್ವಾ? ಆನ್ ನಮಗೆ ಪ್ರಿಪೊಸಿಷನ್, ಅದಕ್ಕಿಂತ ಮುಂಚೆ ಬರೋದೇನು? ಪ್ರಿಪೊಸಿಷನ್, ಕರೆಕ್ಟ್ ಅಲ್ವಾ? ಸೊ ಇದು ಈ ನೌನ್ಗೆ ಒಂದು ಅರ್ಥ ಕೊಡ್ತಿದೆ. ಆನ್ ದ ಟೇಬಲ್, ಸೊ ಟೇಬಲ್ ಮೇಲಿದೆ, ಆನ್ ದ ಟೇಬಲ್. ಸೊ ಈ ನೌನ್ಗೆ ಇದೊಂದು ಅರ್ಥ ಕೊಡ್ತಿದೆ, ಕರೆಕ್ಟ್ ಅಲ್ವಾ? ಅದಕ್ಕೊಂದು ರಿಲೇಟಿಂಗ್ ವರ್ಡ್ಸ್, ಅಂದರೆ ಒಂದು ಅರ್ಥ ಕೊಡುವಂತಹ ವರ್ಡ್ಸ್ನ ನಾವು ಪ್ರಿಪೊಸಿಷನ್ ಅಂತ ಕರಿತೀವಿ. ಓಕೆ, ಸೊ ಈಗ ಒಂದು ಸ್ವಲ್ಪ ಐಡಿಯಾ ಬಂತಲ್ವ ಪ್ರಿಪೊಸಿಷನ್ ಅಂದರೆ ಏನು ಅಂತ. ಓಕೆ, ಸೊ ಪ್ರಿಪೊಸಿಷನ್ ನಮ್ಗೆ ಇಲ್ಲಿ ಆಬ್ಜೆಕ್ಟು ಕೂಡ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ನಮಗೆ ಪ್ರಿಪೊಸಿಷನ್ ಏನೋ ಆಗಿರುತ್ತೆ, ಆಬ್ಜೆಕ್ಟಾಗಿ ಕೂಡ ಕೆಲಸ ಮಾಡುತ್ತೆ ಈ ಒಂದು ಸೆಂಟೆನ್ಸಲ್ಲಿ, ಕರೆಕ್ಟ್ ಅಲ್ವಾ? ನೋಡಿ, ದ ಬುಕ್ ಈಸ್ ಆನ್ ದ ಟೇಬಲ್. ದ ಬುಕ್ ಈಸ್ ಅನ್ನೋದೇನು ನಿಮ್ಗಿಲ್ಲಿ ವರ್ಬ್, ಬುಕ್ ಅನ್ನೋದೇನು ನೌನು. ಆ ಬುಕ್ ಯಾವುದ್ರ ಮೇಲಿದೆ? ಟೇಬಲ್ ಮೇಲಿದೆ. ಸೊ ಟೇಬಲ್ ಅನ್ನೋದೇನು? ನೌನು. ಈಸ್ ಆನ್ ದ ಟೇಬಲ್ ಅನ್ನೋದೇನು? ಆನ್ ಅನ್ನೋದೇನು ಇಲ್ಲಿ ಪ್ರಿಪೊಸಿಷನ್ನು. ಸೊ ಇದು ನಮಗೆ ದಿ ಬುಕ್ ಈಸ್, ದ ಬುಕ್ ಅನ್ನೋದೇನಾಗೋಯ್ತು? ಸಬ್ಜೆಕ್ಟ್ ಆಗೋಯ್ತು. ಅದು ಯಾವುದ್ರ ಮೇಲಿದೆ? ಟೇಬಲ್ ಮೇಲಿದೆ. ಸೊ ಟೇಬಲ್ ಏನಾಯಿತು? ಆಬ್ಜೆಕ್ಟ್ ಆಯಿತು. ಅದ್ರ ಮೇಲಿದೆ ಅಂತ ಹೇಳ್ತಿದೆಯಲ್ಲ, ಅದೇ ನಮಗೆ ಪ್ರಿಪೊಸಿಷನ್. ಓಕೆ, ಸೊ ಈಗ ಪೊಸಿಷನ್ಸ್ ಆಫ್ ಪ್ರಿಪೊಸಿಷನ್ಸ್ ನೋಡೋಣ. ಅಂದರೆ ಒಂದು ಸೆಂಟೆನ್ಸಲ್ಲಿ ಪ್ರಿಪೊಸಿಷನ್ ನೋಡಿ, ಇಲ್ಲೆಲ್ಲ ಬರೀ ಲಾಸ್ಟಲ್ಲೇ ಬಂತು, ಅಂದರೆ ಲಾಸ್ಟಿಗೆ ನೌನ್ ಬಂತು, ನೌನ್ ಮುಂಚೆನೇ ಬಂತು. ಆ ಥರ ನಮಗೆ ಬರೀ ಮಧ್ಯದಲ್ಲಿ ಬರುತ್ತಾ ಪ್ರಿಪೊಸಿಷನು, ಅಥವಾ ಫಸ್ಟಲ್ಲೂ ಬರುತ್ತಾ, ಲಾಸ್ಟಲ್ಲೂ ಬರುತ್ತಾ, ಅದು ಕೂಡ ನಾವು ನೋಡೋಣ. ಓಕೆ, ಪೊಸಿಷನ್ ಆಫ್ ಎ ಪ್ರಿಪೊಸಿಷನ್ಸ್ ನೋಡಿ. ಇಲ್ಲಿ ದ ಪೋಸ್ಟ್ ಮ್ಯಾನ್ ವಾಸ್ ಸ್ಟ್ಯಾಂಡಿಂಗ್ ಅಟ್ ದ ಡೋರ್ ಸ್ಟೆಪ್. ಇಲ್ಲಿ ಎಲ್ಲಿ ಬಂತು ನಮಗೆ ಪ್ರಿಪೊಸಿಷನ್ ಅನ್ನೋದು? ಅಟ್ ಅನ್ನೋದು ನಮಗೆ ಪ್ರಿಪೊಸಿಷನ್. ದ ಪೋಸ್ಟ್ ಮ್ಯಾನ್ ವಾಸ್ ಸ್ಟ್ಯಾಂಡಿಂಗ್ ಅನ್ನೋದೇನು? ವರ್ಬ್. ಪೋಸ್ಟ್ ಮ್ಯಾನು ಡೋರ್ ಸ್ಟೆಪ್ ಹತ್ರ ನಿಂತಿದ್ದಾನೆ, ಕರೆಕ್ಟ್ ಅಲ್ವಾ? ಇಲ್ಲಿ ನಮಗೆ ಇದು ಪ್ರಿಪೊಸಿಷನ್ ಆಯಿತು. ಸೊ ದ ಡೋರ್ ಸ್ಟೆಪ್ ಅನ್ನೋದೇನು? ಡೋರ್ ಸ್ಟೆಪ್ ಅನ್ನೋದು ನೌನು, ಕರೆಕ್ಟ್ ಅಲ್ವಾ? ಅದೇ ಥರ ಇಲ್ಲಿ ಬನ್ನಿ, ಅಟ್ ದ ಟೈಮ್ ಆಫ್ ದ ಓಪನಿಂಗ್ ಸೆರೆಮನಿ. ಇಲ್ಲಿ ಅಟ್ಟೆಲ್ಲಿ ಬಂದ್ಬಿಡ್ತು ನಮಗೆ? ಸ್ಟಾರ್ಟಿಂಗಲ್ಲೇ ಬಂದ್ಬಿಡ್ತು, ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ನಮ್ಗೆ ಎಲ್ಲಿ ಬಂತು ಪ್ರಿಪೊಸಿಷನ್ ಅನ್ನೋದು? ಸ್ಟಾರ್ಟಿಂಗಲ್ಲೇ ಬಂದ್ಬಿಡ್ತು. ಅಟ್ ದ ಟೈಮ್ ಆಫ್ ದ ಓಪನಿಂಗ್ ಸೆರೆಮನಿ ದ ಮಿನಿಸ್ಟರ್ ವಾಸ್ ಪ್ರೆಸೆಂಟ್. ಓಪನಿಂಗ್ ಸೆರೆಮನಿ ಟೈಮಲ್ಲಿ ಓಪನಿಂಗ್ ಸೆರೆಮನಿ ಟೈಮಲ್ಲಿ ಮಿನಿಸ್ಟರ್ ಬಂದಿದ್ದಾರೆ, ಅಂದರೆ ಮಿನಿಸ್ಟರ್ ಅಲ್ಲಿದ್ದರು ಅಂತ, ಕರೆಕ್ಟ್ ಅಲ್ವಾ? ಮಿನಿಸ್ಟರ್ ವಾಸ್ ಪ್ರೆಸೆಂಟ್, ಮಿನಿಸ್ಟರ್ ಜೊತೆಗೆ ದ ಓಪನಿಂಗ್ ಸೆರೆಮನಿ ನಡೀತು ಅಂತಲ್ಲ, ಮಿನಿಸ್ಟರ್ ಇದ್ದರು ಪ್ರೆಸೆಂಟ್, ಆ ಟೈಮಲ್ಲಿ ಅವರಲ್ಲಿದ್ದರು ಅಂತ. ಅಟ್ ದ ಟೈಮ್ ಆಫ್ ದ ಓಪನಿಂಗ್ ಸೆರೆಮನಿ ದ ಮಿನಿಸ್ಟರ್ ವಾಸ್ ಪ್ರೆಸೆಂಟ್, ಅವರಲ್ಲಿದ್ದರು. ಓಕೆ, ನೆಕ್ಸ್ಟ್ ಇಲ್ಲ ಅಟ್ ಅನ್ನೋದು ಎಲ್ಲಿ ಬಂತು? ಸ್ಟಾರ್ಟಿಂಗಲ್ಲೇ ಬಂತು. ದ ಟೈಮ್ ಅನ್ನೋದು ಇಲ್ಲಿ ನಮಗೆ ಆಬ್ಜೆಕ್ಟ್ ಆಗಿರುತ್ತೆ, ಆಬ್ಜೆಕ್ಟ್ ಅಂತೀನಿ, ನೌನ್ ಆಗಿರುತ್ತೆ. ಸೊ ನೌನ್ಗೆ ಮುಂಚೆ ಏನು ಬರುತ್ತೆ? ಪ್ರಿಪೊಸಿಷನ್ ಬರುತ್ತೆ. ಆದರೆ ಇಲ್ಲಿಗೆ ಬನ್ನಿ, ವಾಟ್ ಆರ್ ಯು ಲುಕಿಂಗ್ ಅಟ್.
ವಾಟ್ ಆರ್ ಯು ಲುಕಿಂಗ್ ಅಟ್ ಅನ್ನೋದು ಲಾಸ್ಟಲ್ಲಿ ಬಂತು, ಇಲ್ಲೇನೋ ಫಸ್ಟಲ್ಲಿ ಬಂತು, ಇಲ್ಲೇನೋ ಮಧ್ಯದಲ್ಲಿ ಬಂತು. ಸೊ ಪ್ರಿಪೋಸಿಷನ್ ಎಲ್ಲರೂ ಬರ್ಬೋದು. ಆದರೆ ನೀವು ಕೇಳ್ತೀರಾ ಈಗ ಅಟ್ಟಾದ್ಮೇಲೆ ನಮಗೆ ನೌನ್ ಇರಬೇಕಲ್ಲ ಅಂತ. ಇದು ಯಾವುದ್ರ ಬಗ್ಗೆ ಮಾತಾಡ್ತಿದೆ? ಅಟ್ ಅನ್ನೋದು ಯಾವುದ್ರ ಬಗ್ಗೆ ಮಾತಾಡ್ತಿದೆ ನಮಗೆ? ವಾಟ್ ಆರ್ ಯು ಲುಕಿಂಗ್ ಅಟ್. ವಾಟ್ ಅನ್ನೋದೇ ಇಲ್ಲಿ ನಮಗೆ ಆಬ್ಜೆಕ್ಟ್ ಆಗಿರುತ್ತೆ. ಓಕೆ, ಇದ್ರ ಮೇಲೆ ಇದು ರಿಲೇಟೆಡ್ ಆಗಿದೆ. ವಾಟ್ ಆರ್ ಯು, ನೀನು ಏನನ್ನ ನೋಡ್ತಾ ಇದೆಯಾ, ಏನು, ಇದೇ ನಮ್ಗೆ ಆಬ್ಜೆಕ್ಟು. ವಾಟ್ ಆರ್ ಯು ಲುಕಿಂಗ್ ಅಟ್, ನೀನು ಏನನ್ನ ನೋಡ್ತಾ ಇದೆಯಾ. ಸೊ ಇದು ನಮಗೆ, ಸೊ ಇಲ್ಲಿ ವಾಟ್ ಅನ್ನೋ ನಮಗೆ ಆಬ್ಜೆಕ್ಟ್ ಆಗಿರುತ್ತೆ. ಬೇಕಂದ್ರೆ ಇದನ್ನ ಹೆಂಗೆ ಬರಿಬೋದು? ಅಟ್ ವಾಟ್ ಆರ್ ಯು ಲುಕಿಂಗ್, ಕರೆಕ್ಟ್ ಅಲ್ವಾ? ಅಟ್ ವಾಟ್ ಆರ್ ಯು ಲುಕಿಂಗ್ ಅಂತಲೂ ಬರಿಬೋದು, ಕರೆಕ್ಟ್ ಅಲ್ವಾ? ಅಟ್ ವಾಟ್ ಆರ್ ಯು ಲುಕಿಂಗ್, ನೀನು ಏನು ನೋಡ್ತಾ ಇದೆಯಾ. ಸೊ ಅದು ಅಟ್ ಅನ್ನೋದು ಫಸ್ಟ್ ಬರುತ್ತೆ, ಅದಾದಮೇಲೆ ವಾಟ್ ಬರುತ್ತೆ. ಸೊ ಅಲ್ಲಿ ವಾಟ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಲ್ವಾ? ಸೊ ನಮಗೆ ನಾರ್ಮಲ್ ಆಗಿ ಪ್ರಿಪೋಸಿಷನ್ ಅನ್ನೋದು ನೌನು ಅಥವಾ ಪ್ರೊನೌನ್ಗೂ ಮುಂಚೆ ಬರುತ್ತೆ. ಆ ಪ್ರೊನೌನು ನೌನ್ ನಮಗೆ ಇಲ್ಲಿ ಆಬ್ಜೆಕ್ಟ್ ಆಗಿರುತ್ತೆ. ಓಕೆ, ಇಲ್ಲಿ ಕೂಡ ನಮಗೆ ಟೈಮ್ ಅನ್ನೋದು ಆಬ್ಜೆಕ್ಟೇನೆ. ಯಾಕಂತಂದರೆ ಅಟ್ ದ ಟೈಮ್, ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಏನಾದ್ರು ಆಬ್ಜೆಕ್ಟು ನಮಗೆ. ಓಕೆ, ಅಟ್ ಬಂದಿದೆಯಲ್ಲ, ಅಟ್ ದ ಟೈಮ್, ಅಟ್ ದ ಟೈಮ್ ಆಫ್ ದ ಓಪನಿಂಗ್ ಸೆರೆಮನಿ ದ ಮಿನಿಸ್ಟರ್ ವಾಸ್ ಪ್ರೆಸೆಂಟ್. ಸೊ ಇದು ನಮಗೆ ಆಬ್ಜೆಕ್ಟ್ ಆಗಿರುತ್ತೆ. ಓಕೆ, ದ ಮಿನಿಸ್ಟರ್ ಅನ್ನೋದು ನಮ್ಗೆ ಇಲ್ಲಿ ಏನಾಗಿರುತ್ತೆ? ಸಬ್ಜೆಕ್ಟ್ ಆಗಿರುತ್ತೆ. ವಾಸ್ ಪ್ರೆಸೆಂಟ್ ಅನ್ನೋದು ಏನಾಗಿರುತ್ತೆ? ವರ್ಬ್ ಆಗಿರುತ್ತೆ. ಓಕೆ, ಸೊ ನಮಗೆ ಪ್ರಿಪೋಸಿಷನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಪೋಸಿಷನ್ಸ್ನ ನಾವು ನೋಡಬೇಕಾಗುತ್ತೆ. ಅಂತ ಅಂದರೆ ಒಂದೊಂದು ಸೆಂಟೆನ್ಸಲ್ಲಿ, ಒಂದೊಂದು ಸಿಚುವೇಶನ್ಸಲ್ಲಿ ನಮಗೆ ಸೇಮ್ ಪ್ರಿಪೋಸಿಷನ್ಸು ಡಿಫ್ರೆಂಟಾಗಿ ಯೂಸ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಫಸ್ಟ್ ನಮ್ಗೆ ಯಾವ್ದು ಬರುತ್ತೆ ಅಂತಂದರೆ ಪ್ರಿಪೋಸಿಷನ್ ಆಫ್ ಟೈಮ್. ಅಂದರೆ ಸೇಮ್ ವರ್ಡ್ಸ್ನೇ ನಾವು ಟೈಮಲ್ಲಿ ಒಂಥರ ಯೂಸ್ ಮಾಡ್ತೀವಿ, ಪ್ಲೇಸಲ್ಲೇ ಒಂಥರ, ಪ್ಲೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಂಥರ ಯೂಸ್ ಮಾಡ್ತೀವಿ, ಡೈರೆಕ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಒಂಥರ ಯೂಸ್ ಮಾಡ್ತೀವಿ. ಸೊ ನಾವು ಒಂದೊಂದ್ರ ಬಗ್ಗೆನೇ ಡೀಟೇಲಾಗಿ ತಿಳ್ಕೊತಾ ಹೋಗೋಣ. ಓಕೆನಾ? ದ ಪ್ರಿಪೋಸಿಷನ್ ಆಫ್ ಟೈಮ್ ಒಂದಿರುತ್ತೆ, ಪ್ರಿಪೋಸಿಷನ್ ಆಫ್ ಪ್ಲೇಸ್ ಒಂದಿರುತ್ತೆ, ಪ್ರಿಪೋಸಿಷನ್ ಆಫ್ ಡೈರೆಕ್ಷನ್ ಒಂದಿರುತ್ತೆ. ಅಂದರೆ ನಮಗೆ ಒಂದೊಂದಲ್ಲಿ ಕೆಲವೊಂದು ಸ್ಪೆಸಿಫಿಕ್ ವರ್ಡ್ಸ್ ಬರುತ್ತೆ. ಪ್ರಿಪೋಸಿಷನ್ ಆಫ್ ಟೈಮಲ್ಲೇ ಸ್ಪೆಸಿಫಿಕ್ ವರ್ಡ್ಸ್ ಬರುತ್ತೆ, ಪ್ಲೇಸಲ್ಲೇ ಸ್ಪೆಸಿಫಿಕ್ ವರ್ಡ್ಸ್ ಬರುತ್ತೆ, ಡೈರೆಕ್ಷನಲ್ಲೇ ಸ್ಪೆಸಿಫಿಕ್ ವರ್ಡ್ಸ್ ಬರುತ್ತೆ. ಸೊ ಅದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಓಕೆನಾ? ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈ ವಿಲ್ ಕಮ್ ಅಟ್ ಡಾನ್. ಡಾನ್ ಅಂತ ಅಂದರೆ ಏನು? ಸನ್ರೈಸ್ ಟೈಮ್, ಬೆಳಗಿನ ಜಾವ, ಬಿಫೋರ್ ಸನ್ಸೆಟ್, ಅಂದರೆ ಡ್ಯೂರಿಂಗ್ ಸನ್ಸೆಟ್ಟು, ಅದನ್ನು ನಾವು ಡಾನ್ ಅಂತ ಕರಿತೀವಿ. ಓಕೆ, ಈ ವಿಲ್ ಕಮ್ ಅಟ್ ಡಾನ್ ಅಂತ ಅಂದರೆ ಅಟ್ ಏನಾಗೋಯ್ತು ನಮಗೆ? ಪ್ರಿಪೋಸಿಷನ್ ಆಯಿತು. ಇದು ಯಾವುದ್ರ ಬಗ್ಗೆ ಮಾತಾಡ್ತಿದೆ? ಆ್ಯಕ್ಚುಲಿ ಟೈಮ್ ಬಗ್ಗೆ ಮಾತಾಡ್ತಿದೆ. ಡಾನ್ ಅಂತ ಅಂದರೆ ಹೇಳಿದ್ನಲ್ಲ, ಸನ್ರೈಸ್ ಟೈಮ್ ಇರುತ್ತಲ್ಲ, ಅದು ನಮಗೆ ಡಾನ್ ಆಗಿರುತ್ತೆ. ಈ ಅರೈವ್ಡ್, ಈ ಏಮ್ಡ್. ಈ ಏಮ್ಡ್ ಅಂದರೆ ಏನು? ಗುರಿ ಇಟ್ಟಿರೋದು. ಈ ಏಮ್ಡ್ ಅಟ್ ದ ಬರ್ಡ್. ಅಟ್ ಏನಾಯ್ತು ಇಲ್ಲಿ ನಮಗೆ? ಇದು ನಮಗೆ ಡೈರೆಕ್ಷನ್ ಸೆನ್ಸ್ ಹೇಳ್ತಿದೆ, ಕರೆಕ್ಟ್ ಅಲ್ವಾ? ಅವನು ಏನು ಪಕ್ಷಿ ಕಡೆ ನೋಡ್ತಾ ಇದ್ದಾನೆ ಅಥವಾ ಒಂದು ಪಾರಿವಾಳ ಕಡೆ ನೋಡ್ತಾ ಇದ್ದಾನೆ. ಈ ಏಮ್ಡ್ ಅಂದರೆ ಅವ್ನ ಗುರಿ ಆ ಕಡೆ ಇದೆ, ಡೈರೆಕ್ಷನ್ ಬಗ್ಗೆ ಮಾತಾಡ್ತಾ ಇರುತ್ತೆ. ಈ ವಾಸ್ ಸ್ಟ್ಯಾಂಡಿಂಗ್ ಅಟ್ ದ ಬಸ್ ಸ್ಟಾಪ್. ಅಟ್ ದ ಬಸ್ ಸ್ಟಾಪ್ ಅಂತಂದರೆ ಇಲ್ಲೇನು ಯಾವುದ್ರ ಬಗ್ಗೆ ಮಾತಾಡ್ತಿದೆ? ಇದು ಪ್ಲೇಸ್ ಬಗ್ಗೆ ಮಾತಾಡ್ತಿದೆ. ಇದು ಯಾವುದ್ರ ಬಗ್ಗೆ ಮಾತಾಡ್ತಿದೆ? ಪ್ಲೇಸ್, ಒಂದು ಸ್ಥಳದ ಬಗ್ಗೆ ಮಾತಾಡ್ತಿದೆ, ಕರೆಕ್ಟ್ ಅಲ್ವಾ? ಸೊ ಅಟ್ಟು ನಮಗೆ ಏನು ಟೈಮಲ್ಲೂ ಬಂತು, ಡೈರೆಕ್ಷನಲ್ಲೂ ಬಂತು, ಪ್ಲೇಸಲ್ಲೂ ಬಂತು. ಸೊ ನಮಗೆ ಒಂದೇ ವರ್ಡ್ಸು ಡಿಫ್ರೆಂಟ್ ಟೈಮಲ್ಲಿ ಡಿಫ್ರೆಂಟ್ ಥರ ಯೂಸ್ ಆಗುತ್ತೆ. ಸೊ ನಾವು ಫಸ್ಟ್ ಅದರಲ್ಲಿ ಪ್ರಿಪೋಸಿಷನ್ ಆಫ್ ಟೈಮ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಇದು ಜಸ್ಟ್ ಎಕ್ಸಾಂಪಲ್ಸ್ ಅಷ್ಟೇ. ಸೊ ಟೈಮಲ್ಲಿ ನಮ್ಗೆ ಏನೇನು ಬರುತ್ತೆ ನೋಡಿ. ಫಸ್ಟು ಪ್ರಿಪೋಸಿಷನ್ ಆಫ್ ಟೈಮಲ್ಲಿ ಸಿನ್ಸು ಫಾರ್. ಸಿನ್ಸ್ ಅಂದರೆ ಏನು? ಫಾರ್ ಅಂತ ಅಂದರೆ ಏನು? ಇವಾಗ ನೋಡೋಣ. ಓಕೆ, ಪ್ರಿಪೋಸಿಷನ್ ಆಫ್ ಟೈಮ್ ಅಲ್ಲಿ ಬರೋ ವರ್ಡ್ಸ್ ಎಲ್ಲ ಇವಾಗ ಪ್ರಿಪೋಸಿಷನ್ ವರ್ಡ್ಸು. ಓಕೆ, ಆಫು, ಅಟ್ಟು, ಅದು ಟೈಮೆಲ್ಲ ಹೆಂಗೆ ಯೂಸ್ ಆಗುತ್ತೆ. ಸೊ ಅದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ನಮಗೆ ಸಿನ್ಸ್, ಇವಾಗ ಅಟ್ ಹೆಂಗೋ ಅದೇ ಥರ ಸಿನ್ಸು ಫಾರು ಕೂಡ. ಸಿನ್ಸ್ ಅಂದರೆ ಏನು? ಫಾರ್ ಅಂದರೆ ಏನು? ಸಿನ್ಸ್ ಅಂದರೆ ಇಟ್ ಡಿನೋಟ್ಸ್ ಡೆಫಿನೈಟ್ ಪಾಯಿಂಟ್ ಆಫ್ ಟೈಮ್. ಅಂದರೆ ಒಂದು ಸ್ಪೆಸಿಫಿಕ್ ಟೈಮ್ ಹೇಳುತ್ತೆ, ಒಂದು ಸ್ಪೆಸಿಫಿಕ್ ಟೈಮ್. ಇವಾಗ ನಾವು ಬರೀ ಟೈಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಾನು ಬರೀ ಟೈಮ್ ಎಕ್ಸಾಂಪಲ್ಸ್ ಕೊಡ್ತಾ ಇರ್ತೀನಿ. ಅಥವಾ ಸ್ಪೆಸಿಫಿಕ್ ಇಯರು, ಸ್ಪೆಸಿಫಿಕ್ ಮಂತು, ಎಕ್ಸಾಕ್ಟ್ ಟೈಮ್ ಹೇಳುತ್ತೆ ನಮಗೆ. ಫಾರ್ ಎಕ್ಸಾಂಪಲ್ ರಾಕಿ ಸಿನಿಮಾ ನೋಡಿದ್ವಲ್ಲ ನಾವು, KGF ಅಲ್ಲಿ ಸಿನ್ಸ್ 1954 ಅಂತಾರಲ್ಲ. ಸೊ ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮ್ ನಮಗೆ ಡೆಫಿನೈಟ್, ಪಕ್ಕ ಆ ಟೈಮಲ್ಲಿ ಅಂದರೆ ಅದೇ ಟೈಮಲ್ಲಿ ಸ್ಪೆಸಿಫಿಕ್ ಆಗಿ ಹೇಳುತ್ತೆ, ಅದನ್ನು ನಾವು ಸಿನ್ಸ್ ಅಂತೀವಿ. ಫಾರ್ ಅಂತ ಅಂದರೆ ಡ್ಯೂರೇಷನ್, ಇಟ್ ಡಿನೇಟ್ಸ್ ದ ಲೆಂತ್ ಆಫ್ ಎ ಟೈಮ್. ಡ್ಯೂರೇಷನ್ ಅಂತ ಅಂದರೆ ನಾನು ಜನವರಿಯಿಂದ ಡಿಸೆಂಬರ್ವರೆಗೂ ಈ ಪ್ಲೇಸಲ್ಲಿದ್ದೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ನಾನು ಬೆಳಗ್ಗೆ 2 PM ಇಂದ ಬೆಳಗ್ಗೆ 2 PM ಅಂತೀನಿ, ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನಾನು TV ನೋಡ್ತಿದ್ದೆ. ಸೊ ಅದು ನಮಗೆ ಡ್ಯೂರೇಷನ್, ಆ ಸಮಯ ಅವಧಿ ಹೇಳ್ತಾ ಇರುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿಂದ ಇಲ್ಲಿವರೆಗೂ ಸಮಯ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮಾರ್ನಿಂಗ್ 8 ಇಂದ 10ವರೆಗೂ ನಾನು ಓದ್ಕೊತಿದ್ದೆ. ಸೊ 8 ಇಂದ 10ವರೆಗೂ ಏನಾಗೋಯ್ತು ನಮಗೆ? ಡ್ಯೂರೇಷನ್ ಆಯಿತು, ಟೈಮ್ ಆಯಿತು. ಅದೇ ನಾನು ಓದೋದು ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದೆ ಅನ್ನೋದು ನಮಗೆ ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮ್ ಬರುತ್ತೆ. ಸೊ ಅವಾಗ ಇದು ಎಕ್ಸಾಂಪಲ್ ಏನಾಗುತ್ತೆ? ಐ ಸ್ಟಾರ್ಟೆಡ್ ಸ್ಟಡಿಯಿಂಗ್ ಸಿನ್ಸ್ 8 AM ಇನ್ ದ ಮಾರ್ನಿಂಗ್ ಅಂತ ಆಗುತ್ತೆ. ಅದೇ ಥರ ನಮಗೆ ಫಾರ್ ಬಂದಾಗ ಐ ವಾಸ್ ಸ್ಟಡಿಯಿಂಗ್ ಫ್ರಮ್ 8 AM, ಇಲ್ಲ ಹಂಗೆ ಬರಲ್ಲ. ಐ ವಾಸ್ ಸ್ಟಡಿಯಿಂಗ್ ಫಾರ್
ಫಾರ್ ದ ಪಾಸ್ಟ್ 2 hours ಅಂತ ಅಂದರೆ 8ಇಂದ ಲಾಸ್ಟ್ 2 hours ಓದ್ತಾ ಇದ್ದೀನಿ ಅಂತ. ಸೊ ಡ್ಯೂರೇಷನ್, ಟೈಮ್ ಅವಧಿ, ಆ ಸಮಯ ಅವಧಿನ ನಾವು ಫಾರ್ ಯೂಸ್ ಮಾಡ್ಕೊತೀವಿ. ಎಕ್ಸಾಕ್ಟ್ ಪಾಯಿಂಟ್ ಹೇಳ್ಬೇಕಾದ್ರೆ ಮಾತ್ರ ನಾವು ಸಿನ್ಸ್ ಯೂಸ್ ಮಾಡ್ಕೊತೀವಿ. ಓಕೆ, ಫಾರ್ ಎಕ್ಸಾಂಪಲ್ಸ್ ಕೆಲವೊಂದು ನೋಡೋಣ, ನಿಮ್ಗೆ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡಿ, ಹಿ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ ಅಥವಾ ಫಾರ್ ಯಾವ್ದು ಬರುತ್ತೆ? ಹಿ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ ಆರ್ ಫಾರ್ ಎ ಮಂತ್ ಅಂತ ಇದೆ. ಸೊ ಮಂತ್ ಅಂದರೆ ಒಂದು ತಿಂಗಳು ಫುಲ್ಲು ಅವನು ಅಲ್ಲಿ ಇದ್ದಾನಂತೆ, ವಾಸಿಸ್ತಾ ಇದ್ದಾನೆ. ಸೊ ಹಿ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ ಬರುತ್ತಾ ಫಾರ್ ಬರುತ್ತಾ? ಫಾರ್ ಬರುತ್ತೆ. ಯಾಕಂತಂದರೆ ಒಂದು ತಿಂಗಳನ್ನ ಒಂದು ಡ್ಯೂರೇಷನು, ಟೈಮು, ಸಮಯ ಅವಧಿ, ಒಂದು ತಿಂಗಳು ಫುಲ್ ಅವನು ಇದ್ದ ಅಲ್ಲಿ. ಸೊ ಸಿನ್ಸ್ ಬರೋಲ್ಲ ನಮಗೆ. ಹಿ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ ಫಾರ್ ಎ ಮಂತ್, ಇವನು ಇಲ್ಲಿ ಒಂದು ತಿಂಗಳಿಂದ ವಾಸಿಸ್ತಿದ್ದಾನೆ ಅನ್ನೋದು ಬರುತ್ತೆ ನಮಗೆ, ಕರೆಕ್ಟ್ ಅಲ್ವಾ? ಸೊ ಹಿ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ ಬರೋಲ್ಲ, ಫಾರ್ ಬರುತ್ತೆ. ಹಿ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ ಫಾರ್ ಎ ಮಂತ್, ಒಂದು ತಿಂಗಳಿಂದ ಇಲ್ಲಿ ವಾಸವಾಗಿದ್ದಾನೆ. ನೆಕ್ಸ್ಟು, ಹಿ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ ಅಥವಾ ಫಾರ್ ಜನವರಿ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ. ಸೊ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ನಮಗೆ ಸಿನ್ಸ್ ಬರುತ್ತೆ. ಹಿ ಹ್ಯಾಸ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ ಜನವರಿಯಿಂದ ಇಲ್ಲೇ ಇದ್ದಾನೆ. ಇಲ್ಲಿ ಈ ಒಂದು ತಿಂಗಳು ಅನ್ನೋದು ನಮಗೆ ಜನವರಿ ಆಗಿರ್ಬೋದು, ಫೆಬ್ರವರಿ ಆಗಿರ್ಬೋದು, ಮಾರ್ಚ್ ಆಗಿರ್ಬೋದು, ಏನಾರು ಆಗಿರ್ಬೋದು. ಸೊ ನಮಗೆ ಇಲ್ಲಿ ಸಿನ್ಸ್ ಬರಲ್ಲ. ಇಲ್ಲಿ ಜನವರಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ, ಜನವರಿ ಅಂತ, ಅದಕ್ಕೋಸ್ಕರ ನಮಗೆ ಸಿನ್ಸ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಅದೇ ಥರ ಇದನ್ನು ನೋಡಿ, ಐ ಹ್ಯಾವ್ ನೋನ್ ಹಿಮ್ ಸಿನ್ಸ್ ಆರ್ ಫಾರ್ 2014. ಎಕ್ಸಾಕ್ಟಾಗಿ ಇಯರ್ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ನೋನ್ ಹಿಮ್ ಸಿನ್ಸ್ ಬರುತ್ತೆ, ಫಾರ್ ಬರಲ್ಲ. ಐ ಹ್ಯಾವ್ ನೋನ್ ಹಿಮ್ ಸಿನ್ಸ್ 2014, ನನಗೆ ಅವನು 2014 ಗೊತ್ತು. ಎಕ್ಸಾಕ್ಟ್ ಪಾಯಿಂಟ್ ಆಗಿ ಎಕ್ಸಾಕ್ಟ್ ಟೈಮ್ ಹೇಳ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಆ ವರ್ಷ ಹೇಳ್ತಾ ಇದ್ದಾರೆ. ಸೊ ಎಕ್ಸಾಕ್ಟಾಗಿ ಹೇಳ್ಬೇಕಾದ್ರೆ ನಾವು ಸಿನ್ಸ್ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸಿನ್ಸು ಫಾರ್ ಯಾವಾಗ ಯೂಸ್ ಮಾಡಬೇಕು ಗೊತ್ತಾಯ್ತಲ್ವಾ? ಇವಾಗ ಅದೇ ಥರ ಸಿನ್ಸು ಮತ್ತು ಫ್ರಮ್. ಸಿನ್ಸ್ ಅನ್ನೋದು ಆಲ್ರೆಡಿ ಗೊತ್ತು, ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮ್ ಬಗ್ಗೆ ಮಾತಾಡ್ತೀವಂತ. ಪಾಯಿಂಟ್ ಆಫ್ ಟೈಮ್ ಅಥವಾ ಪರ್ಫೆಕ್ಟ್ ಟೆನ್ಸ್, ಅದು ಟೆನ್ಸಸ್ ಏನು ಬಿಟ್ಬಿಡಿ, ಅದು ಟೆನ್ಸಸ್ ನೋಡೋಣ ನಾವು. ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಿ, ಇನ್ನೂ ಟೆನ್ಸಸ್ ಮಾಡಿಲ್ಲ, ಅರ್ಥ ಆಗಲ್ಲ. ಸೊ ಬರೀ ಪಾಯಿಂಟ್ ಆಫ್ ಟೈಮ್ ಅಂದರೆ ಎಕ್ಸಾಕ್ಟ್ ಟೈಮ್ ಯಾವುದು ಅಂತ ಸಿನ್ಸ್ ಅಂದರೆ. ಫ್ರಮ್ ಅಂದರೆ ಏನು? ಪಾಯಿಂಟ್ ಆಫ್ ಟೈಮ್. ಸೊ ನಮ್ಗೆ ಇದರಲ್ಲಿ ಎರಡೂ ಸೇಮ್ ಮೀನಿಂಗೇ ಕೊಡುತ್ತೆ, ಕರೆಕ್ಟ್ ಅಲ್ವಾ? ಸಿನ್ಸ್ ಅಂದರೆ ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮೇ ಕೊಡುತ್ತೆ. ಫ್ರಮ್ ಅಂದರೆ ನಮಗೆ ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮೇ ಕೊಡುತ್ತೆ. ಬಟ್ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದು ಯೂಸ್ ಮಾಡಬೇಕಂತ? ಆವಾಗಲೇ ನಮಗೆ ಈ ಪರ್ಫೆಕ್ಟ್ ಟೆನ್ಸ್ ಅನ್ನೋದು ನಮಗೆ ಪಿಕ್ಚರಿಗೆ ಬರುತ್ತೆ. ಆದರೆ ಈ ಪರ್ಫೆಕ್ಟ್ ಟೆನ್ಸ್ ಅನ್ನೋದು ನಮ್ಗೆ ಇನ್ನೂ ಏನು ಗೊತ್ತಿಲ್ಲದೆ ಇರೋದ್ರಿಂದ ಸದ್ಯಕ್ಕೆ ಇದು ನನಗೆ ನೆನಪಲ್ಲಿ ಇಟ್ಕೊಳ್ಳಿ, ಮತ್ತೆ ನಾವು ಟೆನ್ಸಸ್ ಮಾಡಿದಾಗ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಆದರೆ ಎಕ್ಸಾಂಪಲ್ಗೆ ಒಂದು ಹೇಳ್ತೀನಿ. ಪರ್ಫೆಕ್ಟ್ ಟೆನ್ಸ್ ಅಂತ ಅಂದರೆ ಏನಿಲ್ಲ, ನಡೀತಾ ಇರೋದು ಅಂತ. ಓಕೆ, ನಡೆದೋಗ್ತಿರೋದು ಅಂತ. ಈಗ ಎಕ್ಸಾಂಪಲ್ ಇದನ್ನು ಬಿಡಿ, ತಲೆ ಕೆಡ್ಸ್ಕೊಂಡು ಅದು ಇದನ್ನು ಬಿಡಿ, ಟೆನ್ಸಸ್ ಬಂದಾಗ ಇದನ್ನು ನೋಡೋಣ. ಓಕೆ, ಸಿನ್ಸ್ ಫಾರ್ಮ್ ಅಂತಂದರೆ ಎರಡೂ ನಾವು ಯೂಸ್ ಮಾಡ್ಬೋದು, ಏನೂ ತಪ್ಪಿಲ್ಲ. ಆದರೆ ಇಲ್ಲಿ ನೋಡಿ, ಈಸ್ ವರ್ಕಿಂಗ್ ಹಿಯರ್ ಫ್ರಮ್ ಮಂಡೇ, ಕರೆಕ್ಟು, ನೋ ಪ್ರಾಬ್ಲಮ್. ಆದರೆ ಈಸ್ ವರ್ಕಿಂಗ್ ಹಿಯರ್ ಸಿನ್ಸ್ ಮಂಡೇ ಬರಲ್ಲ. ಸಿನ್ಸ್ ಅಂದರೆ ಇಲ್ಲಿ ಸಿನ್ಸ್ ಮಂಡೇನೇ ಬರುತ್ತೆ, ಯೂಸ್ ಮಾಡ್ಕೊಬೋದು. ಆದರೆ ಇಲ್ಲಿ ಈಸ್ ಇದೆಯಲ್ಲ, ಈ ವರ್ಬ್ ಅನ್ನೋದು ನಮಗೆ ಚೇಂಜ್ ಆಗೋಗುತ್ತೆ. ಇದೇನಾಗುತ್ತೆ? ಈ ಹ್ಯಾಸ್ ಬೀನ್ ಇದು ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ, ಅಂದರೆ ಮಾಡ್ತಾ ಇದ್ದೀನಿ ಕೆಲಸ. ಈ ಹ್ಯಾಸ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ ಮಂಡೇ, ಇದು ಕರೆಕ್ಟು. ಅದೇ ಥರ ಈ ಈಸ್ ವರ್ಕಿಂಗ್ ಫ್ರಮ್ ಮಂಡೇ, ಅದು ಕೂಡ ಕರೆಕ್ಟೇ, ಎರಡೂ ಕರೆಕ್ಟ್. ಸೊ ನಾವು ಸಿನ್ಸು ಯೂಸ್ ಮಾಡ್ಬೋದು, ಫ್ರಮ್ಮು ಯೂಸ್ ಮಾಡ್ಬೋದು. ಆದರೆ ಸಿನ್ಸ್ ಯಾವಾಗ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಬೇಕು, ಇನ್ ಕೇಸ್ ಎರಡೂ ಕೊಟ್ಬಿಟ್ರಪ್ಪ ಆಪ್ಷನ್ಸಲ್ಲಿ, ಅವಾಗ ಏನು ಅಂತಂದರೆ ಅವಾಗ ನಮಗೆ ಪರ್ಫೆಕ್ಟ್ ಟೆನ್ಸ್ ಅನ್ನೋದು ಏನು ಪಿಕ್ಚರಿಗೆ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಪರ್ಫೆಕ್ಟ್ ಟೆನ್ಸ್ ಅನ್ನೋದು ನಾವು ಟೆನ್ಸಸ್ ಕಲ್ತ್ಕೊಂಡಾಗ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಇದನ್ನು ಜಸ್ಟ್ ನೆನಪಲ್ಲಿ ಇಟ್ಕೊಂಡಿದ್ದೀನಿ, ಓಕೆನಾ? ನೆಕ್ಸ್ಟ್, ಅಟ್ಟು ಇನ್ನು ಆನು. ನೆಕ್ಸ್ಟ್ ಯಾವುದಿದೆ? ಅಟ್ಟು ಇನ್ನು ಆನ್ ಇದೆ. ಓಕೆ, ಅಟ್ಟು ಇನ್ನು ಆನ್. ಅಂದರೆ ಏನು, ಇನ್ ಅಂದರೆ ಏನು, ಆನ್ ಅಂದರೆ ಏನು? ಟೈಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವೀಗ ಪ್ರಿಪೋಸಿಷನ್ ಆಫ್ ಟೈಮ್ ತಿಳ್ಕೊತ ಇದ್ದೀವಲ್ವಾ? ಸೊ ಇವಾಗ ಟೈಮಲ್ಲಿ ಮಾತ್ರ ಟೈಮ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ಅಂದರೆ ಏನು? ಅಂತಂದರೆ ಇಟ್ ಡಿನೋಟ್ಸ್ ಎಕ್ಸಾಕ್ಟ್ ಆರ್ ಡೆಫಿನೈಟ್ ಟೈಮ್, ಪರ್ಟಿಕ್ಯುಲರ್ ಟೈಮ್, ಇದೇ ಟೈಮಲ್ಲಿ ಅಥವಾ ಇದೇ ಸಮಯದಲ್ಲಿ ಅಥವಾ ಇದೇ ನಿಮಿಷದಲ್ಲಿ ಎಕ್ಸಾಕ್ಟ್ ಟೈಮ್ ಹೇಳುತ್ತೆ, ಅವಾಗ ನಾವು ಯೂಸ್ ಮಾಡ್ತೀವಿ. ಅಂತ ಅಂದರೆ ಫಾರ್ ಲಾಂಗರ್ ಡ್ಯೂರೇಷನ್, ಇಲ್ಲಿಂದ ಇಲ್ಲಿಗೆ, ಫಾರ್ ಬೆಳಗ್ಗೆ ಅಥವಾ ಮಾರ್ನಿಂಗ್ ಅಂದ್ಕೊಳ್ಳಿ, ಈವ್ನಿಂಗ್ ಅಂದ್ಕೊಳ್ಳಿ. ಸೊ ನಮಗೆ ಅದು ಒಂದಷ್ಟು ಲೆಂತಿ ಇರುತ್ತೆ, ಕರೆಕ್ಟ್ ಅಲ್ವಾ? ಈಗ ಬೆಳಗ್ಗೆ ಅಂದರೆ ನಮ್ಗೆ 8 ಗಂಟೆಯಿಂದ ಒಂದು 10-12 ಗಂಟೆ, 11 ಗಂಟೆ 12 ಗಂಟೆವರೆಗೂ ಮಾರ್ನಿಂಗ್ ಅಂತ ಕರಿತೀವಿ ತಾನೆ. ಅಂದರೆ ಅದು ಡ್ಯೂರೇಷನ್ ಜಾಸ್ತಿ ಇರುತ್ತೆ. ನಮಗೆ ಎಕ್ಸಾಕ್ಟಾಗಿ ಅದರಲ್ಲೇ ಇದೇ ಎಕ್ಸಾಕ್ಟಾಗಿ ಅಂತ ಹೇಳೋಕ್ಕಾಗಲ್ಲ. ಎಕ್ಸಾಕ್ಟಾಗಿ ಯಾವಾಗ ಬರುತ್ತೆ? ಬರುತ್ತೆ. ಸೊ ಆ ಸಮಯದಲ್ಲಿ ಅಂದಾಗ ಇನ್ ಬರುತ್ತೆ. ಆನ್ ಯಾವಾಗ ಬರುತ್ತೆ? ಇಟ್ ಇಂಡಿಕೇಟ್ ಸ್ಪೆಸಿಫಿಕ್ ಡೇಟ್ಸ್ ಅಥವಾ ಡೇಸ್, ಪರ್ಟಿಕ್ಯುಲರ್ ಇಂಥ ಡೇ, ಆವತ್ತು ಅಥವಾ ಅಂಥ ದಿನ, ಅಂಥ ತಾರೀಕಲ್ಲಿ ಅಂತ ಯೂಸ್ ಮಾಡ್ತೀವಲ್ಲ, ಆ ತಾರೀಕು ಅಂದಾಗ ಆನ್ ಬರುತ್ತೆ. ಸ್ಪೆಸಿಫಿಕ್ ಡೇಸು ಅಥವಾ ಡೇಟ್ಸಲ್ಲಿ ನಾವು ಆನ್ ಯೂಸ್ ಮಾಡ್ತೀವಿ.
ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಅರ್ಥ ಆಗುತ್ತೆ. ಅಟ್ ಯಾವಾಗ ಯೂಸ್ ಮಾಡ್ತೀವಿ, ಸ್ಪೆಸಿಫಿಕ್ ಆಗಿ ಒಂದು ಟೈಮ್ ಹೇಳ್ಬೇಕಾದ್ರೆ. ಇನ್ ಯಾವಾಗ ಯೂಸ್ ಮಾಡ್ತೀವಿ, ಆ ಒಂದು ಡ್ಯೂರೇಷನ್, ಆ ಸಮಯದಲ್ಲಿ, ಇಲ್ಲಿಂದ ಇಲ್ಲಿವರೆಗೂ ಒಂದು ಸಮಯ ಇರುತ್ತಲ್ಲ ಆ ಸಮಯದಲ್ಲಿ. ಆನ್ಗೆ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಎಕ್ಸಾಕ್ಟ್ ಡೇಟು ಮತ್ತು ಎಕ್ಸಾಕ್ಟ್ ಡೇಟ್ಸ್ಗೆ ಯೂಸ್ ಮಾಡ್ಕೊತೀವಿ. ಇಲ್ಲಿ ನೋಡಿ, ಈ ಅರೈವ್ಡ್ ಅಟ್ ಇನ್ 8 o'clock. 8 o'clock ಅನ್ನೋದು ಎಕ್ಸಾಕ್ಟಾಗಿ ಕೊಟ್ಟಿದ್ದಾರೆ, ಸೊ ನಮಗೆ ಅಟ್ ಬರುತ್ತೆ. ಈ ಅರೈವ್ಡ್ ಅಟ್ 8 o'clock ಎಕ್ಸಾಕ್ಟ್ ಪಾಯಿಂಟ್ ಅದು. ಈ ಅರೈವ್ಡ್ ಅಟ್ 8 o'clock ಎಕ್ಸಾಕ್ಟು. ಅದೇ ಥರ ನೆಕ್ಸ್ಟ್ ಅದೇ ಕಂಟಿನ್ಯೂ. ಈ ಅರೈವ್ಡ್ ಅಟ್ 8 o'clock ಇನ್ ದ ಮಾರ್ನಿಂಗ್, ಅಟ್ ದ ಮಾರ್ನಿಂಗ್. ಮಾರ್ನಿಂಗ್ ಅನ್ನೋದು ಒಂದು ಲೆಂತಿ ಪೀರಿಯಡ್, ಡ್ಯೂರೇಷನ್ ಜಾಸ್ತಿ ಇರುತ್ತೆ. 8ಇಂದ 6ಇಂದ ನಮಗೆ 10-12ವರೆಗೂ ಮಾರ್ನಿಂಗ್ ಅಂತಲೇ ಕರಿತೀವಿ. ಸೊ ಮಾರ್ನಿಂಗ್ಗೆ ನಾವು ಇನ್ ಯೂಸ್ ಮಾಡ್ಕೊತೀವಿ. ಡ್ಯೂರೇಷನ್ ನಮಗೆ ಎಕ್ಸಾಕ್ಟ್ ಇರಲ್ವಲ್ಲ ಅಲ್ಲಿ, ಸೊ ಲೆಂತಿ ಆಗಿರುತ್ತಲ್ವ, ಆ ಪ್ರೊಸೆಸಲ್ಲಿ ನಾವು ಇನ್ ಯೂಸ್ ಮಾಡ್ಕೊತೀವಿ. ಈ ಅರೈವ್ಡ್ ಅಟ್ 8 o'clock ಇನ್ ದ ಮಾರ್ನಿಂಗ್, ಇದು ಕರೆಕ್ಟ್. ಓಕೆ. ನೆಕ್ಸ್ಟ್, ಐ ವಿಲ್ ಸಿ ಯು ಆನ್ ಯುವರ್ ಬರ್ತ್ಡೇ. ಆನ್ ಯುವರ್ ಬರ್ತ್ಡೇ ಅಂತ ಸ್ಪೆಸಿಫಿಕ್ ಆಗಿ ಆ ಒಂದು ಡೇ ಬಗ್ಗೆ ಹೇಳ್ತಾ ಇದ್ದಾರೆ, ಆ ಒಂದು ದಿನದ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಸ್ಪೆಸಿಫಿಕ್ ಡೇ ಬಗ್ಗೆ ಹೇಳ್ಬೇಕಾದ್ರೆ ನಾವು ಏನು ಯೂಸ್ ಮಾಡಬೇಕು, ಆನ್ ಯೂಸ್ ಮಾಡ್ತೀವಿ. ಐ ವಿಲ್ ಸಿ ಯು ಆನ್ ಯುವರ್ ಬರ್ತ್ಡೇ, ಇನ್ ಯುವರ್ ಬರ್ತ್ಡೇ ಅಲ್ಲ, ಐ ವಿಲ್ ಸಿ. ಯಾಕಂದರೆ ವಿಲ್ ಸಿ ಅನ್ನೋದು ನಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಆಗುವಂಥದ್ದು. ವಿಲ್ ಅಂತ ಅಂದರೆ ಫ್ಯೂಚರು. ಐ ವಿಲ್ ಸಿ ಯು ಆನ್ ಯುವರ್ ಬರ್ತ್ಡೇ, ಇನ್ ಬರಲ್ಲ. ಅರ್ಥ ಆಗ್ತಿದೆಯಲ್ವಾ. ಸೊ ಈ ಪಾರ್ಟ್ಸ್ ಆಫ್ ದ ಡೇಲಿ ಏನೇನು ಬರುತ್ತೆ ನೋಡೋಣ. ಅಂದರೆ ಒಂದು ದಿನದಲ್ಲಿ ಮಾರ್ನಿಂಗ್ ಅಂದರೆ ಯಾವಾಗ, ಈವ್ನಿಂಗ್ ಅಂದರೆ ಯಾವಾಗ, ಕನ್ಫ್ಯೂಸ್ ಆಗಬಾರ್ದಲ್ವಾ. ಸೊ ಡಾನು ಅಥವಾ ಸನ್ರೈಸು ಅಥವಾ ಡೇ ಬ್ರೇಕ್ ಅಂದರೆ ಅಟ್ಟು. ಯಾಕಂತಂದರೆ ಎಕ್ಸಾಕ್ಟ್ ಪಾಯಿಂಟು. ಡಾನ್ ಅಂತಂದರೆ ಎಕ್ಸಾಕ್ಟ್ ಸನ್ರೈಸ್ ಪಾಯಿಂಟ್, ಸನ್ರೈಸ್ ಟೈಮು. ಓಕೆ, ಎಕ್ಸಾಕ್ಟ್ ಸನ್ರೈಸ್ ಟೈಮು. ಇದು ಸನ್ರೈಸು, ಇದು ಡೇ ಬ್ರೇಕು. ಈ ಮೂರು ಒಂದೇ ಮೀನಿಂಗೆ. ಓಕೆ, ಯಾವಾಗಾದ್ರೂ ನಿಮ್ಗೆ ಏನಾದ್ರು ಕೊಟ್ಟರೆ ಡಾನು, ಸನ್ರೈಸು, ಡೇ ಬ್ರೇಕ್ ಅಂತಂದರೆ ಅಟ್ಟು ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಎಕ್ಸಾಕ್ಟ್ ಪಾಯಿಂಟ್, ಒಂದು ದಿನದಲ್ಲಿ ಅದು ಎಕ್ಸಾಕ್ಟ್ ಪಾಯಿಂಟು. ಮಾರ್ನಿಂಗ್ ಅಂತಂದರೆ ಇನ್ ಯೂಸ್ ಮಾಡಬೇಕಾಗುತ್ತೆ, ಯಾಕಂದರೆ ಡ್ಯೂರೇಷನ್ ಅದು ನಮಗೆ. ಮಾರ್ನಿಂಗ್ ನಮಗೆ ಸನ್ರೈಸ್ ಆದಮೇಲಿಂದನೂ ಮಾರ್ನಿಂಗ್ ಅಂತಲೇ ಕರಿತೀವಿ, 12 ಗಂಟೆವರೆಗೂ. ಕರೆಕ್ಟ್ ಅಲ್ವಾ. ಸೊ ಅದು ನಮಗೆ ಒಂದು ಸಮಯ ಅವಧಿ, ಇಲ್ಲಿಂದ ಇಲ್ಲಿವರೆಗೂ. ಅದಕ್ಕೋಸ್ಕರ ಅಲ್ಲಿ ಇನ್ ಯೂಸ್ ಮಾಡಬೇಕಾಗುತ್ತೆ. ನೂನ್ಗೆ ಅಟ್ ಯೂಸ್ ಮಾಡಬೇಕು, ಯಾಕಂದರೆ ಎಕ್ಸಾಕ್ಟಾಗಿ 12 o'clockಗೆ ನಾವು ನೂನ್ ಅಂತೀವಿ. ಓಕೆ, ಎಕ್ಸಾಕ್ಟಾಗಿ 12 o'clockಗೆ ನೂನ್ ಅಂತೀವಿ. ಆಫ್ಟರ್ನೂನ್ ಯಾವಾಗ ಅಂತೀವಿ, 12 ಗಂಟೆ ದಾಟಿದ ಮೇಲೆ. ಸೊ ಅಲ್ಲಿ ಇನ್ನು ಯೂಸ್ ಮಾಡಬೇಕು. ಡ್ಯೂರೇಷನ್ ನಮಗೆ 3 to 4 hours ಇರುತ್ತೆ, ಮತ್ತು ಸಾಯಂಕಾಲವರೆಗೂ ಇರುತ್ತೆ. ಸೊ ಆ ಡ್ಯೂರೇಷನ್ ಇರೋದ್ರಿಂದ ಅಲ್ಲಿ ಇನ್ ಯೂಸ್ ಮಾಡಬೇಕು. ಅದೇ ಥರ ಈವ್ನಿಂಗ್ ಕೂಡ ಅಷ್ಟೇ, ನಮಗೆ ಸಾಯಂಕಾಲ ಅನ್ನೋದು ನೈಟ್ವರೆಗೂ ಹೋಗುತ್ತೆ, ಅಲ್ಲಿ ಕೂಡ ನಾವು ಇನ್ ಯೂಸ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಅಟ್ ಯಾವಾಗ ಯೂಸ್ ಮಾಡಬೇಕಂತ ಗೊತ್ತಾಯ್ತಲ್ವ. ಅಟ್ಟನ್ನು ಸ್ಪೆಸಿಫಿಕ್ ಟೈಮಲ್ಲಿ, ಇನ್ ಅನ್ನೋದು ಡ್ಯೂರೇಷನ್, ಆ ಸಮಯ ಅವಧಿಯಲ್ಲಿ. ಅದೇ ಥರ ಇಲ್ಲಿ ಮತ್ತೆ ಅಟ್ಟು. ಇಲ್ಲಿ ಡಾನ್ ಹೆಂಗೋ ಅದೇ ಥರ ಡಸ್ಕ್ ಅಂತಂದರೆ ಸನ್ ಸೆಟ್ ಆಗೋ ಟೈಮ್, ಎಕ್ಸಾಕ್ಟ್ ಟೈಮ್. ಇದು ಸನ್ಸೆಟ್ಟು. ಅದಾದಮೇಲೆ ಟ್ವಿಲೈಟ್ ಅಂದ್ರೂ ನಮಗೆ ಸನ್ಸೆಟ್ ಅನ್ನೋ ಮೀನಿಂಗೇ ಬರುತ್ತೆ. ಓಕೆ, ಇಲ್ಲಿ ಕೂಡ ನಾವು ಅಟ್ ಯೂಸ್ ಮಾಡಬೇಕಾಗುತ್ತೆ, ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮ್ ಆಗಿರೋದ್ರಿಂದ. ನೈಟು, ನಮಗೆ ನೈಟು ಅಟ್ಟು ಯೂಸ್ ಮಾಡ್ತೀವಿ, ಇನ್ನು ಯೂಸ್ ಮಾಡ್ತೀವಿ. ಅದೆಲ್ಲಿ ನೆಕ್ಸ್ಟ್ ನೋಡೋಣ, ಅದು ಹೆಂಗೆ ಅಂತ, ಯಾಕೆ ಅಂತ ನೆಕ್ಸ್ಟ್ ನೋಡೋಣ. ಮಿಡ್ ನೈಟಲ್ಲಿನೂ ಎಕ್ಸಾಕ್ಟ್ ಪಾಯಿಂಟ್ ಆಗಿರೋದ್ರಿಂದ ಈ ಮಿಡ್ ನೈಟ್ ಏನಾಗಿರುತ್ತೆ, ನೈಟ್ 12 AM ಆಗಿರುತ್ತೆ. ಸೊ ಆ ಮಿಡ್ ನೈಟಲ್ಲಿ ಎಕ್ಸಾಕ್ಟ್ ನಾವು ಅಟ್ ಯೂಸ್ ಮಾಡ್ತೀವಿ. ಈ ನೈಟ್ಗೆ ಇನ್ನೂ ಅಟ್ಟು ಯಾವ್ದು ಯೂಸ್ ಮಾಡಬೇಕು ಇವಾಗ ನೋಡೋಣ. ಓಕೆನಾ. ಬಟ್ ಇದು ಗೊತ್ತಾಯ್ತಲ್ವಾ, ಒಂದು ದಿನದಲ್ಲಿ ಏನೇನು ಬರುತ್ತೆ ಅಂತ. ಡಾನು, ಸನ್ರೈಸು, ಡೇ ಬ್ರೇಕು, ಮಾರ್ನಿಂಗು, ನೂನು, ಆಫ್ಟರ್ನೂನು, ಈವ್ನಿಂಗು, ಡಸ್ಕ್, ಸನ್ಸೆಟ್, ಟ್ವಿಲೈಟು, ನೈಟು, ಮಿಡ್ ನೈಟು. ಇಷ್ಟು ಒಂದು ದಿನದಲ್ಲಿ ನಮಗೆ ಆಗುವಂತಹ ಟೈಮ್ ಪ್ರೊಸೆಸ್ಸು. ಈಗ ನೋಡೋಣ ನಾವು ಅಟ್ ಯಾವಾಗ ಯೂಸ್ ಮಾಡಬೇಕು ಅಥವಾ ಇನ್ನು ಯಾವಾಗ ಯೂಸ್ ಮಾಡಬೇಕು ಅಂತ. ನಮಗೆ ಅಟ್ ಅನ್ನೋದು ನಮಗೆ ಏನು ಸ್ಪೆಸಿಫಿಕ್ ಟೈಮ್ ಹೇಳುತ್ತೆ. ಇವತ್ತೈದು ನಮಗೆ ಅಟ್ ಅನ್ನೋದು ಸ್ಪೆಸಿಫಿಕ್ ಹೇಳುತ್ತೆ, ಇನ್ ಅನ್ನೋದು ಆ ಪರ್ಟಿಕ್ಯುಲರು ಆ ಒಂದು ಡ್ಯೂರೇಷನ್ ಟೈಮ್ ಹೇಳುತ್ತೆ ಅಂತ ತಿಳ್ಕೊಂಡ್ವಿ. ಕರೆಕ್ಟ್ ಅಲ್ವಾ. ಇಲ್ಲಿ ನೋಡಿ, ಐ ಸ್ಲೀಪ್ ಅಟ್ ಅಥವಾ ಇನ್ ದ ನೈಟ್. ನಾವು ಇದನ್ನು ರೆಗ್ಯುಲರ್ ಥಿಂಗ್ಸ್, ಜನರಲ್ ಥಿಂಗ್ಸಲ್ಲಿ ನಾವು ಅಟ್ ಯೂಸ್ ಮಾಡ್ತೀವಿ. ಅಂದರೆ ಜನರಲ್ ಆಗಿ ಪ್ರತಿಯೊಬ್ಬರು ಮಾಡೋದು, ಪ್ರತಿದಿನವೂ ಮಾಡೋದಕ್ಕೆ ಅಟ್ ಯೂಸ್ ಮಾಡ್ತೀವಿ. ಒಂದೊಂದು ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡೋದು, ಆ ಒಂದು ಒಕೇಶನಲ್ಲಿ ಅಥವಾ ಆ ಒಂದು ಸ್ಪೆಸಿಫಿಕ್ ಡೇಯಲ್ಲಿ ಯೂಸ್ ಮಾಡೋದಕ್ಕೆ ನಾವು ಇನ್ ಯೂಸ್ ಮಾಡ್ತೀವಿ. ಹೆಂಗೆ ಅಂತಂದರೆ ಇಲ್ಲಿ ನೋಡಿ, ಐ ಸ್ಲೀಪ್ ಅಟ್ ಅಥವಾ ಇನ್ ನೈಟ್. ಐ ಸ್ಲೀಪ್ ಅಟ್ ನೈಟ್, ಇನ್ನು ನೈಟ್ ಬರುತ್ತಾ, ಅಟ್ ನೈಟ್ ಬರುತ್ತೆ. ಓಕೆ, ಐ ಸ್ಲೀಪ್ ಅಟ್ ನೈಟ್. ಯಾಕಂದರೆ ಜನರಲ್ಲು ನಾವು ಪ್ರತಿದಿನವೂ ಮಲ್ಕೊತೀವಿ, ಎಲ್ಲರೂ ಪ್ರತಿದಿನವೂ ಮಲ್ಕೊತಾ ಇರ್ತಾನೆ. ಸೊ ನಮ್ಗೆ ಇಲ್ಲೇನು ಬರುತ್ತೆ, ಐ ಸ್ಲೀಪ್ ಅಟ್ ನೈಟ್, ಇದು ಕರೆಕ್ಟು, ಇನ್ ಬರಲ್ಲ. ಅದೇ ಥರ ಇಲ್ಲಿ ನೋಡಿ, ಈ ಗೋಸ್ ಫಾರ್ ಎ ವಾಕ್, ಅಟ್ ಬರುತ್ತೆ, ಇನ್ ಬರುತ್ತಾ. ವಾಕ್ ಅನ್ನೋದು ನಾವು ರೆಗ್ಯುಲರ್ ಆಗಿ ಜನರಲ್ ಥಿಂಗ್ಸು, ಅದೇನು ನಮಗೆ ಏನೋ ಯೂನಿಕ್ ಆಗಿ ಏನಲ್ಲ ತಾನೆ. ಸೊ ಈ ಗೋಸ್ ಫಾರ್ ಎ ವಾಕ್ ಅಟ್ ನೈಟ್. ನೆಕ್ಸ್ಟ್ ಇದಕ್ಕೆ ಬನ್ನಿ, ದ ಇನಾಗ್ಯುರಲ್ ಫಂಕ್ಷನ್ ಈಸ್ ಅಟ್ ಅಥವಾ ಇನ್ ದ ನೈಟ್. ದ ಇನಾಗ್ಯುರಲ್ ಫಂಕ್ಷನ್ ಅನ್ನೋದು ನಾವು ಡೈಲಿ ಮಾಡ್ಕೊಳ್ಳಲ್ಲ, ಯಾವಾಗಾದ್ರೂ ಅಪರೂಪಕ್ಕೆ ಮಾಡ್ಕೊತೀವಿ. ಕರೆಕ್ಟ್ ಅಲ್ವಾ. ಸೊ ಜನರಲ್ ಆಗಿ ಪರ್ಟಿಕ್ಯುಲರ್ ಅವತ್ತೇ ಮಾಡ್ಕೊತೀವಿ, ಅಥವಾ ರೆಗ್ಯುಲರ್ ಆಗಂತೂ ಮಾಡ್ಕೊಳ್ಳೋದು, ಜನರಲ್ ಅಲ್ಲ. ಸೊ ಜನರಲ್ ಇಲ್ಲ ಅಂದಾಗ ನಾವು ಇನ್ ಯೂಸ್ ಮಾಡಬೇಕಾಗುತ್ತೆ. ಓಕೆ, ದ ಇನಾಗ್ಯುರಲ್ ಫಂಕ್ಷನ್ ಈಸ್ ಇನ್ ದ ನೈಟ್. ಓಕೆ,
ಇನಾಗ್ರಲ್ ಫಂಕ್ಷನ್ ಓಪನಿಂಗ್ ಕಾರ್ಯಕ್ರಮ ಇವತ್ತು ನೈಟ್ ಇದೆ ಅಂತ ಅರ್ಥ ಆಗ್ತಿಲ್ವಾ? ಇನ್ ದ ನೈಟ್, ಇನ್ನು ಯಾವಾಗ ಯೂಸ್ ಮಾಡ್ತೀವಿ ಇವಾಗ ಗೊತ್ತಾಯ್ತಲ್ವಾ? ಪರ್ಟಿಕ್ಯುಲರ್ ಆಗಿ ಒಂದು ಸ್ಪೆಸಿಫಿಕ್ ಅಥವಾ ಯೂನಿಕ್ ಡೇ ಅಲ್ಲಿ ಅಥವಾ ನೈಟಲ್ಲಿ ನಾವು ಇನ್ನ ಯೂಸ್ ಮಾಡ್ತೀವಿ. ಅದೇ ಅಟ್ ನಾವು ಯಾವಾಗಲೂ ಜನರಲ್ ಟರ್ಮ್ಸಲ್ಲಿ ಅಟ್ ಯೂಸ್ ಮಾಡ್ಕೊತೀವಿ. ಅರ್ಥ ಆಯ್ತಲ್ವಾ? ಅದ್ರದ್ದು ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡಿ. ಈ ವಿಲ್ ಕಮ್ ಆನ್ ಅಥವಾ ಅಟ್ ನೈಟ್, ಅಟ್ ಹೋಲಿ ಅಂತ ಕೊಟ್ಟಿದ್ದಾರೆ, ಸರಿ ನೈಟ್ ಅಲ್ಲ. ಈ ವಿಲ್ ಕಮ್ ಆನ್ ಅಥವಾ ಅಟ್, ಇಲ್ಲಿ ಹೋಲಿ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಸೊ ಸ್ಪೆಸಿಫಿಕ್ ಆಗಿ ಹೇಳಿದಾಗ ಯಾವ್ದು ಬರುತ್ತೆ ನಮಗೆ? ಅಟ್ ಬರುತ್ತೆ. ಈ ವಿಲ್ ಕಮ್ ಅಟ್ ಹೋಲಿ, ಈ ವಿಲ್ ಕಮ್ ಅಟ್ ಹೋಲಿ, ಅವ್ನು ಹೋಲಿಗೆ ಬರ್ತಾನೆ. ಎಕ್ಸಾಕ್ಟ್ ಆಗಿ ಹೋಲಿ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಬನ್ನಿ, ಹಿ ವಿಲ್ ಕಮ್ ಆನ್ ಅಥವಾ ದಟ್ ದ ಒಕೇಶನ್ ಆಫ್ ಹೋಲಿ. ಒಕೇಶನ್ ಆಫ್ ಹೋಲಿ ಅಂತ ಅಂದ್ರೆ ಏನು? ಆ ಹೋಲಿ ಟೈಮಲ್ಲಿ ಬರ್ತಾನೆ, ಆ ಹೋಲಿ ಡ್ಯೂರೇಷನ್, ಆ ಒಂದು ಟೈಮಲ್ಲಿ ಬರ್ತಾನೆ ಅಂತ. ಅಂದರೆ ನಮಗೆ ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮ್ ಹೇಳ್ತಿಲ್ಲ ಅವನು. ಸೊ ಇಲ್ಲಿ ನಮ್ಗೆ ಯಾವ್ದು ಬರುತ್ತೆ? ಆನ್ ಬರುತ್ತೆ. ಓಕೆ, ಈ ವಿಲ್ ಕಮ್ ಆನ್ ದ ಒಕೇಶನ್ ಆಫ್ ಹೋಲಿ, ಹೋಲಿ ಟೈಮಲ್ಲಿ ಬರ್ತಾನೆ ಅಂತ. ಅರ್ಥ ಆಗ್ತಿಲ್ವಾ? ಸೊ ಇಲ್ಲಿ ಅಟ್ ಬರಲ್ಲ. ಅದೇ ಥರ ಇದನ್ನು ನೋಡಿ, ಈ ಈಸ್ ಬಿಸಿ ಇನ್ ಅಥವಾ ಅಟ್ ದ ಮೂಮೆಂಟ್. ಅಟ್ ದ ಮೂಮೆಂಟ್ ಅಂದ್ರೆ ಏನು? ಪ್ರೆಸೆಂಟ್ ಟೈಮ್, ಸ್ಪೆಸಿಫಿಕ್ ಟೈಮ್. ಸೊ ಈಸ್ ಬಿಸಿ ಅಟ್ ದ ಮೂಮೆಂಟ್ ಬರುತ್ತೆ, ಇನ್ ದ ಮೂಮೆಂಟ್ ಬರಲ್ಲ. ಓಕೆ, ಸೊ ಇಲ್ಲಿ ನಮಗೆ ಅಟ್ ಬರುತ್ತೆ, ಯಾಕಂದರೆ ಎಕ್ಸಾಕ್ಟ್ ಮೂಮೆಂಟ್ ಟೈಮ್ ಬಗ್ಗೆ ಮಾತಾಡ್ತಿರೋದ್ರಿಂದ ನಮಗೆ ಅಟ್ ಬರುತ್ತೆ. ಆದರೆ ನಮಗೆ ಯಾವತ್ತಾದರೂ ಇಯರ್ಸು ಅಥವಾ ಮಂತ್ಸು, ತಿಂಗಳುಗಳು, ವರ್ಷಗಳು ಅಥವಾ ಸೀಸನ್ಸು, ಕಾಲಗಳು, ಅದೇ ಸ್ಪ್ರಿಂಗು ವಿಂಟರ್ ಅಂತ ಕರಿತೀವಲ್ಲ, ಆ ಟೈಮಲ್ಲಿ ನಮಗೆ ಈ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಹಿ ವಿಲ್ ಕಮ್ ಇನ್ ಬರುತ್ತಾ, ಅಟ್ ಬರುತ್ತಾ? ಅಟ್ 2016. ನಾವಿಲ್ಲಿ 2016 ಬಗ್ಗೆ ಮಾತಾಡ್ತಾ ಇದ್ವಿ. ನೀನು ನೋಡಿದ ತಕ್ಷಣ ಎಕ್ಸಾಕ್ಟಾಗಿ 2016 ಅಂತ ಹೇಳಿದ ತಕ್ಷಣ ಅಟ್ ಅನ್ಕೊಂಡ್ಬಿಡ್ತೀರ. ಅಲ್ಲ, ಈ ವಿಲ್ ಕಮ್ ಇನ್ 2016 ಅಲ್ಲಿ ಬರ್ತಾನೆ. ಈ ವಿಲ್ ಕಮ್ ಇನ್ 2016 ಅಲ್ಲಿ ಬರ್ತಾನೆ ಅಂತ ಬರುತ್ತೆ ಮೀನಿಂಗು. ಈ ವಿಲ್ ಕಮ್ ಅಟ್ ಬರಲ್ಲ. ಓಕೆ, ಇಯರ್ಸಲ್ಲಿ, ಮಂತ್ಸಲ್ಲಿ, ಸೀಸನ್ಸಲ್ಲಿ ನಮಗೆ ಇದು ಡ್ಯೂರೇಷನು. ಇಯರ್ ಅಂದರೆ ಒಂದು ವರ್ಷ ಫುಲ್ಲು, ಮಂತ್ಸ್ ಅಂದರೆ ಒಂದು ವರ್ಷ ಫುಲ್ಲು, ಸೀಸನ್ ಅಂದರೆ ಒಂದು ವರ್ಷ ಫುಲ್ಲು. ಸೊ ಈ ಟೈಮಲ್ಲಿ ನಮಗೆ ಈ 2016 ಅಂದ ತಕ್ಷಣ ಬರೀ 2016 ಅಂದರೆ ಏನು? ಆ ವರ್ಷ ಫುಲ್ಲು ಎಷ್ಟೊಂದು ತಿಂಗಳಿರ್ತವೆ, ಕರೆಕ್ಟ್ ಅಲ್ವಾ? ಆ ವರ್ಷದಲ್ಲಿ ಅವ್ನು ಯಾವಾಗಾದರೂ ಬರ್ಬೋದು. ಸೊ ಈ ವಿಲ್ ಕಮ್ ಇನ್ 2016, ಇನ್ ಬರುತ್ತೆ. ಓಕೆ, ಅದೇ ಥರನೇ ಮೈ ಬರ್ತ್ಡೇ ಈಸ್ ಇನ್, ಅಟ್ ಬರುತ್ತಾ, ಇನ್ ಬರುತ್ತಾ? ಫಾರ್ ಎಕ್ಸಾಂಪಲು ಇಲ್ಲಿ ಬರಿತೀನಿ, ಮೈ ಬರ್ತ್ಡೇ ಈಸ್ ಬರುತ್ತಾ, ಇನ್ ಬರುತ್ತಾ? ಮೈ ಬರ್ತ್ಡೇ ಈಸ್ ಇನ್ ಬರುತ್ತಾ, ಅಟ್ ಬರುತ್ತಾ? ಈಸ್ ಇನ್ ಅಥವಾ ಅಟ್ ಮೇ, ಯಾವ್ದು ಬರುತ್ತೆ? ಇದರಲ್ಲಿ ಯಾವ್ದು ಬರುತ್ತೆ? ಅಟ್ ಬರಲ್ಲ. ಮೇ ಅಂದರೆ ಒಂದು ಡ್ಯೂರೇಷನ್, ಒಂದು ತಿಂಗಳು ಫುಲ್, ಅದರಲ್ಲಿ ಯಾವ್ದಾರು ಆಗಿರ್ಬೋದು. ಸೊ ಇನ್ ಬರುತ್ತೆ. ಮೈ ಬರ್ತ್ಡೇ ಈಸ್ ಇನ್ ಮೇ. ಓಕೆ, ಅರ್ಥ ಆಯ್ತಲ್ವಾ? ಸೊ ಅದೇ ಥರ ನಮಗೆ ಫಾರ್ ಎಕ್ಸಾಂಪಲ್ ಅದರಲ್ಲೇ ಡೇಟ್ ಬಂದ್ಬಿಡ್ತು, ಅವಾಗ ಏನಾಗುತ್ತೆ? ಇಲ್ಲಿ ಕೆಳಗಡೆ ಬರಿತೀನಿ. ಓಕೆ, ಫಾರ್ ಎಕ್ಸಾಂಪಲು ಮೈ ಬರ್ತ್ಡೇ ಈಸ್ ಅಥವಾ ಈಸ್ ಇನ್ ಅಟ್ ಆನ್, ಈ ಮೂರಲ್ಲಿ ಯಾವ್ದು ಬರುತ್ತೆ? ಆನ್ ಮೇ 11th. ಸೊ ನಾನು ಇಲ್ಲಿ ತಿಂಗಳು ಹೇಳ್ತಾ ಇದ್ದೀನಿ, 5ನೇ ಮೇ ತಿಂಗಳು ಅಂತ ಹೇಳ್ತಾ ಇದ್ದೀನಿ. ಮೈ ಬರ್ತ್ಡೇ ಈಸ್ ಇನ್ ಬರುತ್ತಾ, ಅಟ್ ಬರುತ್ತಾ, ಆನ್ ಬರುತ್ತಾ? ಮೇ 11th. ಸೊ ಮೇ ಅನ್ನೋದೇನು? ನಮಗೆ ಡ್ಯೂರೇಷನು, ಕರೆಕ್ಟ್ ಅಲ್ವಾ? ಆ ತಿಂಗಳಲ್ಲಿ ನಮಗೆ ಯಾವಾಗಾದರೂ ಬರ್ಬೋದು, ಕರೆಕ್ಟ್ ಅಲ್ವಾ? ಸೊ ಅವಾಗ ಏನು ಯೂಸ್ ಮಾಡಬೇಕು ನಾವು? ಬರೀ ಮೇಯಲ್ಲಿ ಇದ್ದಿದ್ರೆ ಇಲ್ಲಿ ಆಲ್ರೆಡಿ ನೋಡ್ಕೊಂಡ್ವಿ, ಮೈ ಬರ್ತ್ಡೇ ಈಸ್ ಇನ್ ಮೇ ಅಂತ, ಕರೆಕ್ಟ್ ಅಲ್ವಾ? ಬರೀ ತಿಂಗಳು ಬಗ್ಗೆ ಮಾತಾಡ್ತೀವಿ. ಇಲ್ಲಿ ತಿಂಗಳು ಬರ್ತಿದೆ, ಜೊತೆಗೆ ಡೇಟು ಕೂಡ ಬರ್ತಿದೆ, ಅದ್ರ ಜೊತೆಗೆ ನಮಗೆ ಡೇಟು ಕೂಡ ಬರ್ತಿದೆ. ಸೊ ಇಲ್ಲೇನಾಗುತ್ತೆ ನಮಗೆ? ಮೈ ಬರ್ತ್ಡೇ ಈಸ್ ಆನ್ ಮೇ 16th, ಮೇ 11th. ಸೊ ಆನ್ ಬರುತ್ತೆ ನಮಗೆ, ಇನ್ನೂ ಬರಲ್ಲ, ಅಟ್ಟು ಬರಲ್ಲ. ಓಕೆ, ಅರ್ಥ ಆಗ್ತಿದೆಯಲ್ವ? ಸೊ ಯಾಕೆ ಆನ್ ಬಂತು ಅಂತಂದರೆ, ಮೇ ಅನ್ನೋದು ನಮಗೆ ಲಾಂಗರ್ ಡ್ಯೂರೇಷನ್. ಆ ಲಾಂಗರ್ ಡ್ಯೂರೇಷನ್ ಜೊತೆಗೆ ನಮಗೆ ಎಕ್ಸಾಕ್ಟ್ ಡೇಟ್ ಹೇಳ್ತಿದ್ದಾರೆ. ಸೊ ಆ ತಿಂಗಳಲ್ಲಿ 11ನೇ ತಾರೀಕು ಅಂತ ಹೇಳ್ತಿದ್ದಾರೆ, ಮೇ 11th ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವತ್ತು, ಆ ದಿನ. ಸೊ ಆನ್ ಬರುತ್ತೆ, ಅಟ್ಟು ಬರಲ್ಲ, ಇನ್ನೂ ಬರಲ್ಲ. ಮೈ ಬರ್ತ್ಡೇ ಈಸ್ ಆನ್ ಮೇ 11th ಬರುತ್ತೆ. ಅದೇ ಥರ ಇದೊಂದು ಸ್ವಲ್ಪ ಚೇಂಜ್ ಆದಾಗ ನೋಡಿ, ಮೈ ಬರ್ತ್ಡೇ ಈಸ್ ಇನ್ ಅಟ್ ಆನ್ 11th ಮೇ. ಸೊ ಇವಾಗ ಇದಕ್ಕೇನು ಬರುತ್ತೆ? ಸೊ ಇಲ್ಲೇನು ಬರುತ್ತೆ ನಮಗೆ? ಇಲ್ಲಿ ಕೂಡ ನಮಗೆ ಆನೇ ಬರುತ್ತೆ. ಮೈ ಬರ್ತ್ಡೇ ಈಸ್ ಆನ್ 11th ಮೇ, ಅಂದರೆ 11th ಮೇಲಿ, ಅಂದರೆ 11ನೇ ತಾರೀಕು ನನ್ನ ಬರ್ತಡೇ, ಆ ಟೈಮಲ್ಲಿ. ಆನ್ ಮೇ ಆಗಿ ಬಂತು, ಪರ್ಟಿಕ್ಯುಲರ್ ದಿನ, ಆ ಒಂದು ದಿನ ಯೂಸ್ ಮಾಡ್ತಾ ಇದ್ದೀವಿ.
ಇಲ್ಲಿ ಯಾಕೆ ಇನ್ ಬಂತು, ಇಲ್ಲಿ ಯಾಕೆ ಇನ್ ಬಂತು ಅಂದರೆ ಆ ತಿಂಗಳು ಅಂದರೆ ರೇಂಜ್ ಅಲ್ಲಿಂದ ಇಲ್ಲಿಗೆ ಆ ತಿಂಗಳಲ್ಲಿ ಯಾವಾಗಾರು ಆಗಿರ್ಬೋದು, ಅದಕ್ಕೆ ಇನ್ನು ಬರುತ್ತೆ. ಇಲ್ಲಿ ಎಕ್ಸಾಕ್ಟ್ ಡೇಟ್ ಹೇಳ್ತಾ ಇದೀವಿ ಅವತ್ತೇ ಆಗ್ತಿದೆ ಅಂತ. ಓಕೆ, ಆನ್ 11th, ಆನ್ May 11th. ಸೊ ಮೈ ಬರ್ತ್ಡೇ ಈಸ್ ಆನ್ May 11th, ಮೈ ಬರ್ತ್ಡೇ ಈಸ್ ಆನ್ 11th May. ಆ ಥರ ಇವಾಗ ಇವೆರಡು ಸೆಂಟೆನ್ಸ್ ಒಂದೇ ಇದರಲ್ಲಿ ಯೂಸ್ ಮಾಡ್ಕೊಬೇಕು ಅಂತಂದರೆ, ಮೈ ಬರ್ತ್ಡೇ ಈಸ್ ಇನ್ ಮೇ, ನನ್ನ ಬರ್ತ್ಡೇ ಮೇ, ಆ್ಯಂಡ್ ಇಟ್ ಈಸ್ ಆನ್ 11th May. ಅರ್ಥ ಆಯ್ತಲ್ವಾ? ನನ್ನ ಬರ್ತ್ಡೇ ಏನೋ ಮೇಲ್ ಬರುತ್ತೆ, ಸೊ ಅದರಲ್ಲಿ 11ನೇ ತಾರೀಕು ನಾನು ಬರ್ತಾರೆ. ಆ ಥರ ಮೈ ಬರ್ತ್ಡೇ ಈಸ್ ಇನ್ ಮೇ ಆ್ಯಂಡ್ ಇಟ್ ಈಸ್ ಆನ್ 11th May. ಅರ್ಥ ಆಯ್ತಲ್ವಾ? ಸೊ ನಮಗೆ ಇಯರ್ಸು, ಮಂತ್ಸು, ಸೀಸನ್ ಬಂದಾಗ, ಕಾಲಗಳು ಬಂದಾಗ ನಾವು ಇನ್ನು ಮತ್ತು ಆನ್ಗೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಅಟ್ಟು ಬರಲ್ಲ ಅಂಥ ಟೈಮಲ್ಲಿ. ಅರ್ಥ ಆಗ್ತಿದೆಯಲ್ವಾ? ಸೊ ನೆಕ್ಸ್ಟ್ ಇನ್ನು ಮತ್ತು ವಿತಿನ್ನು. ಇನ್ನು ಮತ್ತು ವಿತಿನ್ನು. ಇನ್ ಅಂತಂದ್ರೆ ಏನು ಆಲ್ರೆಡಿ ನೀವು ನೋಡ್ಕೊಂಡ್ರಿ. ಇನ್ ಅಂತಂದರೆ ಡ್ಯೂರೇಷನ್, ಟೈಮ್ ಡ್ಯೂರೇಷನ್. ವಿತಿನ್ ಅಂತಂದರೆ ಇಟ್ ಈಸ್ ಯೂಸ್ಡ್ ಇನ್ ದ ಸೆನ್ಸ್ ಆಫ್ ಆಫ್ಟರ್ ಅಂತ ಅಂದರೆ, ಸೊ ಆಫ್ಟರ್ ಅಂತ ಅಂದರೆ ನೆಕ್ಸ್ಟ್ ಇನ್ನೇನು ಕೊಡ್ತೀನಿ ಅಥವಾ ಪ್ರೀವಿಯಸ್ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇರುತ್ತೆ. ಇನ್ ಸೆನ್ಸ್ ಆಫ್ ಆಫ್ಟರ್, ಆದಮೇಲೆ ಅಂತ. ಇಟ್ ಈಸ್ ಯೂಸ್ಡ್ ಇನ್ ಸೆನ್ಸ್ ಆಫ್ ಆಫ್ಟರ್ ಅಂದರೆ ಆದಮೇಲೆ, ಮುಂಚೆ. ಎಕ್ಸಾಂಪಲ್ಸ್ ನೋಡೋಣ, ಅರ್ಥ ಆಗುತ್ತೆ. ವಿತಿನ್ ಅಂತಂದರೆ ಇಟ್ ಈಸ್ ಯೂಸ್ಡ್ ಇನ್ ಸೆನ್ಸ್ ಆಫ್ ಬಿಫೋರ್. ಇದೇನು ಆಫ್ಟರ್ ಅಂತ ಏನು, ಬಿಫೋರ್ ಅಂತ ಏನೋ, ಇಲ್ಲಿ ಒಂದು ಸೆಂಟೆನ್ಸ್ ನೋಡಿ ಅರ್ಥ ಆಗ್ಬಿಡುತ್ತೆ. ಐ ವಿಲ್ ರಿಟರ್ನ್ ದ ಬುಕ್ ಇನ್ 5 days ಅಂದರೆ ಏನು, ನಾನು ನಿನ್ನ ಬುಕ್ನ ಒಂದು 5 ದಿನದಲ್ಲಿ ಕೊಡ್ತೀನಿ. 5 ದಿನದಲ್ಲಿ ಕೊಡ್ತೀನಿ. ಓಕೆ, 5 ದಿನದಲ್ಲಿ ಕೊಡ್ತೀನಿ. ಅರ್ಥ ಆಗ್ತಿದೆಯಲ್ವಾ? ಅದೇ ಇದನ್ನು ನೋಡಿ, ಐ ವಿಲ್ ರಿಟರ್ನ್ ದ ಬುಕ್ ವಿತಿನ್ 5 days. ಸೊ ಇದ್ರದ್ದು ಮೀನಿಂಗ್ ಏನು, 5 ದಿನದ ಒಳಗಡೆ ಕೊಡ್ತೀನಿ. ನಾವು ಫ್ರೆಂಡ್ಸ್ ಹತ್ರ ಇಸ್ಕೊಂಡು ನಿಂದು ಹೋಮ್ವರ್ಕ್ ಕೂಡ ನಾನು 5 ದಿನದಲ್ಲಿ ಕೊಡ್ತೀನಿ ಅಂತೀವಿ. ಇದಕ್ಕೆ ಅದೇ ಥರ ಇದೇನಂತಂದರೆ ನಿಂದು ಹೋಮ್ವರ್ಕ್ ಕೂಡ 5 ದಿನದ ಒಳಗಡೆ ಕೊಟ್ಬಿಡ್ತೀನಿ ಅಂತೀವಿ. ಕರೆಕ್ಟ್ ಅಲ್ವಾ? ಸೊ 5 days ಒಳಗಡೆ ಅಂತಂದರೆ ಅವ್ನು ಫಸ್ಟ್ ಡೇನೂ ಕೊಡ್ಬೋದು, ಸೆಕೆಂಡ್ ಡೇನೂ ವಾಪಸ್ ಕೊಡ್ಬೋದು, ಥರ್ಡ್ ಡೇನೂ ಕೊಡ್ಬೋದು. ಇಲ್ಲಿ 5 days ಅಂತಂದರೆ ಎಕ್ಸಾಕ್ಟಾಗಿ 5th day ಕೊಡ್ತೀನಿ ಅಂತ. ಐ ವಿಲ್ ರಿಟರ್ನ್ ದ ಬುಕ್ ಇನ್ 5 days. ಓಕೆ, ಅರ್ಥ ಆಯ್ತಲ್ವಾ? ಸೊ ಐ ವಿಲ್ ರಿಟರ್ನ್ ದ ಬುಕ್ ಇನ್ 5 days. 5 ದಿನ ಅಷ್ಟರಲ್ಲಿ ಬುಕ್ ಕೊಡ್ತೀನಿ. ಇಲ್ಲಿ 5 ದಿನದ ಒಳಗಡೆ ಕೊಡ್ತೀನಿ. ಓಕೆ, ಇಲ್ಲಿ 5th ಡೇನೂ ಬರ್ಬೋದು, ಇದು 5th day ಒಳಗಡೆನೇ ಬಂದ್ಬಿಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಇನ್ನು ಇದರಲ್ಲಿ ಇನ್ನು ಯಾವಾಗ ಬರುತ್ತೆ ಅಂತ ಗೊತ್ತಾಯ್ತಲ್ವಾ? ವಿತಿನ್ ಅಂದರೆ ವಿತಿನ್ನು ಮತ್ತು ಇನ್ನು ಅಂತ ಅಂದರೆ ಗೊತ್ತಾಯ್ತಲ್ವಾ? ಐ ವಿಲ್ ರಿಟರ್ನ್ ದ ಬುಕ್ ಇನ್ 5 days. 5 ದಿನ ಅಷ್ಟರಲ್ಲಿ ಬುಕ್ ಕೊಡ್ತೀನಿ, 5 ದಿನದ ಒಳಗಡೆ ಬುಕ್ ಕೊಡ್ತೀನಿ ಅನ್ನೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಅದನ್ನೇ ನಾವು ಇನ್ನು ಮತ್ತು ವಿತಿನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಡ್ಯೂರಿಂಗ್ ಅಥವಾ ವೈಲ್. ಡ್ಯೂರಿಂಗ್ ಅಂದರೆ ಆಲ್ರೆಡಿ ತಿಳ್ಕೊಂಡ್ವಿ. ಇಟ್ ಈಸ್ ಯೂಸ್ಡ್ ವಿತ್ ಇನ್ ದ ಪೀರಿಯಡ್ ಆಫ್ ಟೈಮ್ ಆಸ್ ವೆಲ್ ಆಸ್ ವಿತ್ ಇನ್ ದ ಆಕ್ಟಿವಿಟಿ ಗೋಯಿಂಗ್ ಆನ್. ಅಂದರೆ ಒಂದು ಏನಾದ್ರು ಆಕ್ಟಿವಿಟಿ ನಡೀತಾ ಇರಬೇಕು, ಆ ಸಮಯ ಅವಧಿ. ಡ್ಯೂರೇಷನ್ ಅಂದರೆ ಇಲ್ಲಿಂದ ಇಲ್ಲಿಗೆ ಏನೊಂದು ಆ್ಯಕ್ಷನ್ ನಡೀತಿರುತ್ತಲ್ಲ ಆ ಟೈಮಲ್ಲಿ. ವೈಲ್ ಅಂತ ಅಂದರೆ ಇನ್ ದಟ್ ಟೈಮ್, ಪರ್ಟಿಕ್ಯುಲರ್ ಟೈಮಲ್ಲಿ. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ನಮಗೆ, ವೈಲ್ ಪ್ಲಸ್ ING ಯೂಸ್ ಮಾಡ್ಕೊಂಡು ನಮ್ಗೆ ಅದು ಆ್ಯಕ್ಷನ್ ಆಗೋಗುತ್ತೆ. ಓಕೆ, ಅದೊಂದು ವರ್ಬ್ ಆಗೋಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ವೈಲ್ ಪ್ಲಸ್ ING ಆದರೆ ನಮಗೆ ING ಬಂದು ಯಾವ ಫಾರ್ಮೇಟ್, ಅದು ವರ್ಬ್. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಗೊತ್ತಿಲ್ಲ ಅಂತಂದರೆ ನಾವು ವರ್ಬ್ ಕಲ್ತ್ಕೊಳ್ಳೋಣ. ಸೊ ಇನ್ ದಟ್ ಪರ್ಟಿಕ್ಯುಲರ್ ಟೈಮ್ ಹೇಳುತ್ತೆ. ಡ್ಯೂರೇಷನ್ ಅಂತ ಅಂದರೆ ಆ ಒಂದು ಡ್ಯೂರೇಷನ್. ಇವಾಗ ಫುಲ್ ಕ್ರಿಕೆಟ್ ಮ್ಯಾಚ್ ನಡೀತಾ ಇರುತ್ತೆ ಅಂದ್ಕೊಳ್ಳಿ. ಕ್ರಿಕೆಟ್ ಮ್ಯಾಚಲ್ಲಿ ಇವಾಗ ನಾನೇನೊಂದು ಊಟ ಮಾಡ್ತಾ ಇರ್ತೀನಿ, ಕೊಹ್ಲಿ ಗಾಟ್ ಔಟ್ ವೈಲ್ ಐ ವಾಸ್ ಈಟಿಂಗ್ ಅಂದರೆ ನಾನು ತಿನ್ಬೇಕಾದ್ರೆ ಕೊಹ್ಲಿ ಔಟ್ ಆದರು ಅಂತ. ಅದೇ ಡ್ಯೂರಿಂಗ್ ಅಂತ ಬಂದರೆ, ಡ್ಯೂರಿಂಗ್ ಯಾವಾಗ ಯೂಸ್ ಮಾಡ್ಕೊತೀವಿ ನಾವು? ಸೊ ಐ ಗಾಟ್ ಎ ಸೆಲ್ಫಿ ವಿತ್ ಕೊಹ್ಲಿ ಡ್ಯೂರಿಂಗ್ ದ ಮ್ಯಾಚ್ ಅಂದರೆ ಆ ಮ್ಯಾಚ್ ನಡೆಯೋ ಸಮಯದಲ್ಲಿ ಕೊಹ್ಲಿ ಜೊತೆ ಸೆಲ್ಫಿ ತಗೊಂಡೆ. ಇವಾಗ ಅರ್ಥ ಆಯ್ತಲ್ವಾ? ಸೊ ಡ್ಯೂರಿಂಗ್ ಅಂದರೆ ಏನು, ವೈಲ್ ಅಂದರೆ ಏನು ಅಂತ. ಸೊ ಫಾರ್ ಎಕ್ಸಾಂಪಲ್ಸ್ ಕೆಲವೊಂದು ನೋಡೋಣ, ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಡ್ಯೂರಿಂಗ್ ದ ವಾರ್ ಆಫ್ ಮಹಾಭಾರತ ದೇರ್ ವಾಸ್ ಇಮ್ಮೆನ್ಸ್ ಬ್ಲಡ್ ಶೆಡ್. ಡ್ಯೂರಿಂಗ್ ಅಂದರೆ ಮಹಾಭಾರತ, ಡ್ಯೂರಿಂಗ್ ದ ವಾರ್ ಆಫ್ ಮಹಾಭಾರತ ಅಂದರೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ದೇರ್ ವಾಸ್ ಎ ಇಮ್ಮೆನ್ಸ್ ಬ್ಲಡ್ ಶೆಡ್. ಹಲವಾರು ಸಿಕ್ಕಾಪಟ್ಟೆ ಬ್ಲಡ್ ಶೆಡ್ ಅಂದರೆ ರಕ್ತಪಾತ ಅಂತ. ಸೊ ಡ್ಯೂರಿಂಗ್ ದ ವಾರ್ ಆಫ್ ಮಹಾಭಾರತ ದೇರ್ ವಾಸ್ ಇಮ್ಮೆನ್ಸ್, ಸಿಕ್ಕಾಪಟ್ಟೆ ರಕ್ತಪಾತ ಇತ್ತು. ಯಾವಾಗ? ಡ್ಯೂರಿಂಗ್ ಅಂದರೆ ಆ ಸಮಯ, ಆ ಟೈಮಲ್ಲಿ. ಮಹಾಭಾರತ ಅನ್ನೋದು ಒಂದಿನ ಆಗಿಲ್ಲ, 18 ದಿನ ಆಯ್ತಲ್ವ. ಸೊ ಆ ಟೈಮಲ್ಲಿ. ಓಕೆ, ಡ್ಯೂರಿಂಗ್ ಆ ಟೈಮ್ ಫುಲ್ಲು. ಅದೇ ಥರನೇ ಈ ಗಾಟ್ ಹರ್ಟ್ ವೈಲ್ ಪ್ಲೇಯಿಂಗ್. ಎಕ್ಸಾಕ್ಟಾಗಿ ಅವ್ನು ಆಡ್ಬೇಕಾದ್ರೆ ಅವನು ಹರ್ಟ್ ಮಾಡ್ಕೊಂಡ. ವೈಲ್ ಪ್ಲೇಯಿಂಗ್ ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮ್, ಅವ್ನು ಆಡಬೇಕಾದ್ರೆ. ಅದೇ ಥರ ಇಲ್ಲಿ ನೋಡಿ, ವೈಲ್ ಈ ವರ್ಕ್ಡ್ ಹಾರ್ಡ್ ಈ ಕುಡಂಟ್ ಸಕ್ಸೀಡ್. ಇಲ್ಲಿ ಪ್ಲೇಯಿಂಗ್ ಅನ್ನೋದೇನಾಯ್ತು ನಮಗೆ, ಇದು ನೌನ್ ಆಗುತ್ತೆ. ಯಾಕಂತಂದರೆ ವರ್ಬ್ಗೆ ING ಫಾರ್ಮ್, ವರ್ಬ್ ಪ್ಲಸ್ ING ಫಾರ್ಮ್ ಏನು, ಜಿರೆಂಡ್ ಅಂತೀವಿ. ಇಲ್ಲಿ ಪ್ಲೇಯಿಂಗ್ ಅನ್ನೋದು ಏನಾಗಿರುತ್ತೆ ನಮಗೆ, ಪ್ಲೇಯಿಂಗ್ ಅನ್ನೋದು ನೌನ್ ಆಗುತ್ತೆ. ಓಕೆನಾ? ಸೊ ಈ ಗಾಟ್ ಹರ್ಟ್ ವೈಲ್ ಪ್ಲೇಯಿಂಗ್, ಅವನು ಆಟ ಆಡಬೇಕಾದ್ರೆ ಗಾಯ ಮಾಡ್ಕೊಂಡ. ಅಂದರೆ ಗಾಯ ಅಂದರೆ ಹರ್ಟ್ ಮಾಡ್ಕೊಂಡ, ಏಟ್ ಮಾಡ್ಕೊಂಡ. ಸೊ ಇಲ್ಲಿ ವೈಲ್ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವ? ಅಂದರೆ ಆ ಟೈಮ್, ಪರ್ಟಿಕ್ಯುಲರ್ ಟೈಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಕೂಡ ಅಷ್ಟೇ, ವೈಲ್ ಈ ವರ್ಕ್ಡ್ ಹಾರ್ಡ್ ಈ ಕುಡಂಟ್ ಸಕ್ಸೀಡ್.
ಅವ್ನು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಈ ಕುಡಂಟ್ ಸಕ್ಸೀಡ್, ಅವನಿಗೆ ಸಕ್ಸಸ್ ಸಿಗಲಿಲ್ಲ. ಸೊ ಇಲ್ಲಿ ನಮಗೆ ವೈಲ್ ಅನ್ನೋದು ಸ್ವಲ್ಪ ಬೇರೆ ಅರ್ಥ ಕೊಡುತ್ತೆ. ಇಲ್ಲಿ ನಮಗೆ ಟೈಮ್ ಬಗ್ಗೆ ಮಾತಾಡ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ಇದು ಟೈಮ್ದು ಎಕ್ಸಾಂಪಲ್ ಅಲ್ಲ, ಇದು ಬೇರೆ ಎಕ್ಸಾಂಪಲ್. ವೈಲ್ ಈ ವರ್ಕ್ಡ್ ಹಾರ್ಡ್, ಅವ್ನು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಈ ಕುಡಂಟ್ ಸಕ್ಸೀಡ್, ಇದು ನಮಗೆ ಬೇರೆ ಅರ್ಥ ಕೊಡುತ್ತೆ. ಅಂದರೆ ನಿಮಗೆ ಜಸ್ಟ್ ಎಕ್ಸಾಂಪಲ್ ಹೇಳೋಕ್ಕೆ ಅಷ್ಟೇ ಯೂಸ್ ಮಾಡ್ಕೊಂಡಿದ್ದು. ಸೊ ವೈಲು ನಮಗೆ ಟೈಮಲ್ಲೇ ಒಂಥರ ಯೂಸ್ ಆಗುತ್ತೆ, ಇದು ನಮಗೆ ನಾರ್ಮಲ್ ಬೇರೆ ಕಂಡೀಷನಲ್ಲಿ ವೈಲ್ ಯೂಸ್ ಮಾಡ್ಕೊತೀವಿ. ಓಕೆನಾ? ಅದೇ ಥರ ಇಲ್ಲಿ ನೋಡಿ, ವಿ ಎಂಜಾಯ್ಡು ಡ್ಯೂರಿಂಗ್ ಅಥವಾ ವೈಲ್ ದ ಟ್ರಿಪ್ ಅನ್ನೋದು ನಾವು 1 ದಿನ 2 ದಿನ ಎಷ್ಟು ದಿನ ಹೋಗಿರ್ತೀವಿ. ಬಟ್ ಟ್ರಿಪ್ ಅನ್ನೋದೊಂದು ಸಮಯ ಅವಧಿ, ಡ್ಯೂರೇಷನ್, ಎಕ್ಸಾಕ್ಟ್ ಪಾಯಿಂಟ್ ಅಲ್ವಲ್ಲ. ಸೊ ವಿ ಎಂಜಾಯ್ಡ್ ಡ್ಯೂರಿಂಗ್ ದ ಟ್ರಿಪ್ ಬರುತ್ತೆ, ವೈಲ್ ದ ಟ್ರಿಪ್ ಬರಲ್ಲ, ಡ್ಯೂರಿಂಗ್ ದ ಟ್ರಿಪ್. ಆ ಟ್ರಿಪ್ಪಲ್ಲಿ ನಾವು ಎಂಜಾಯ್ ಮಾಡಿದ್ವಿ, ಡ್ಯೂರಿಂಗ್ ದ ಟ್ರಿಪ್, ಆ ಸಮಯದಲ್ಲಿ. ನೆಕ್ಸ್ಟು, ದೇರ್ ವಾಸ್ ಫಾಗ್ ಡ್ಯೂರಿಂಗ್ ವೈಲ್ ದ ಮಾರ್ನಿಂಗ್ ಅನ್ನೋದೇನು, ಒಂದು ಡ್ಯೂರೇಷನ್, ಒಂದು ಸಮಯ ಅವಧಿ. ಮಾರ್ನಿಂಗ್ ಅನ್ನೋದು ಎಕ್ಸಾಕ್ಟ್ ಟೈಮ್ ಅಲ್ವಲ್ಲ. ದೇರ್ ವಾಸ್ ಎ ಫಾಗ್ ಡ್ಯೂರಿಂಗ್ ದ ಮಾರ್ನಿಂಗ್. ಓಕೆ, ಮಾರ್ನಿಂಗಲ್ಲಿ ಫಾಗ್ ಇತ್ತು, ಅರ್ಥ ಆಗ್ತಿದ್ದಿಲ್ವಾ? ಅದೇ ಥರ ನೆಕ್ಸ್ಟ್ ನೋಡಿ, ವೈಲ್ ಐ ವಾಸ್ ವಾಚಿಂಗ್ ದ ಮೂವಿ ಈ ವಾಸ್ ಸ್ಟ್ಯಾಂಡಿಂಗ್. ವೈಲ್ ನಾನು ಮೂವಿ ನೋಡಬೇಕಾದ್ರೆ ಈ ವಾಸ್ ಸ್ಟ್ಯಾಂಡಿಂಗ್, ಅವ್ನು ನಿಂತಿದ್ದ. ಸೊ ಇದು ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮ್, ಅಂದರೆ ನೀವು ಎಕ್ಸಾಕ್ಟಾಗಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ. ವೈಲ್ ಐ ವಾಸ್ ಸ್ಟ್ಯಾಂಡಿಂಗ್, ಓಕೆ, ವೈಲ್ ಐ ವಾಸ್ ವಾಚಿಂಗ್ ದ ಮೂವಿ, ನಾನು ಫಿಲಮ್ ನೋಡ್ಬೇಕಾದ್ರೆ ಅವ್ನು ನಿಂತ್ಕೊಂಡಿದ್ದ. ಸೊ ಎಕ್ಸಾಕ್ಟ್ ಟೈಮ್ ಹೇಳ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಾವು ವೈಲ್ ಯೂಸ್ ಮಾಡ್ಕೊತೀವಿ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನೋಡಿ, ಅಂಟಿಲ್ಲು ಟಿಲ್ಲು ಬೈ. ಅಂಟಿಲ್ ಅಥವಾ ಟಿಲ್ಲು ನಮಗೆ ಸೇಮ್ ಮೀನಿಂಗ್ ಕೊಡುತ್ತೆ. ಮಾರ್ಕ್ಸ್ ದ ಎಂಡ್ ಆಫ್ ಆನ್ ಆ್ಯಕ್ಷನ್, ಒಂದು ಆ್ಯಕ್ಷನ್ನ ಎಂಡು, ಕೊನೆಯ ಸ್ಟೇಜ್ ಅಂದ್ಕೊಳ್ಳಿ. ಐ ವಾಸ್ ವರ್ಕಿಂಗ್ ಅಂಟಿಲ್ ಮಾರ್ನಿಂಗ್ 2 AM ಆ ಥರ. ಐ ವಾಸ್ ಎಕ್ಸಾಂಪಲ್ಸ್ ನೋಡೋಣ ಗೊತ್ತಾಗುತ್ತೆ. ಬೈ ನಮಗೆ ಮತ್ತು ನಮಗೆ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸ್, 3 ಡಿಫ್ರೆಂಟ್ ಟೈಮ್ಸಲ್ಲಿ 3 ಡಿಫ್ರೆಂಟ್ ಕೇಸಸಲ್ಲಿ ವರ್ಕ್ ಆಗುತ್ತೆ. ಒಂದು ಬೈ ಅಂದರೆ ಟೈಮು ಬರುತ್ತೆ, ಇನ್ನೊಂದು ಡೂ ಇಯರು ಬರುತ್ತೆ, ಇನ್ನೊಂದು ಬಿಸೈಡು ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಬಿಸೈಡ್ ಅಂದರೆ ಪಕ್ಕದಲ್ಲಿ ಅಂತ. ಓಕೆ, ಎಕ್ಸಾಂಪಲ್ ನೋಡಿ, ಐ ವಿಲ್ ಬಿ ದೇರ್ ಅಂಟಿಲ್ ಅಥವಾ ಟಿಲ್ ವೆಡ್ನೆಸ್ಡೇ, ನಾನು ವೆಡ್ನೆಸ್ಡೇವರೆಗೂ ಇರ್ತೀನಿ. ಓಕೆ, ಸೊ ಇದರಲ್ಲಿ 2 ಕರೆಕ್ಟು. ಐ ವಿಲ್ ಬಿ ದೇರ್ ಅಂಟಿಲ್ ವೆಡ್ನೆಸ್ಡೇ ಅನ್ನೋದು ಕರೆಕ್ಟೇ, ಐ ವಿಲ್ ಬಿ ದೇರ್ ಟಿಲ್ ವೆಡ್ನೆಸ್ಡೇ ಅನ್ನೋದು ಕೂಡ ಕರೆಕ್ಟೇ. ಆದರೆ ನಾವು ಇಲ್ಲಿ ಯಾವ್ದು ತಿಳ್ಕೊತಾ ಇದ್ವಿ? ಪ್ರಿಪೋಸಿಷನು. ಟಿಲ್ ಅನ್ನೋದು ನಮಗೆ ಇಲ್ಲಿ ಕಂಜಂಕ್ಷನ್ ಆಗುತ್ತೆ. ಓಕೆ, ಕಂಜಂಕ್ಷನ್ ಆಗುತ್ತೆ, ನಮಗೆ ಪ್ರಿಪೋಸಿಷನ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಟಿಲ್ ಅನ್ನೋದು ನಮಗೆ ಕಂಜಂಕ್ಷನಲ್ಲೂ ಬರುತ್ತೆ, ಪ್ರಿಪೋಸಿಷನಲ್ಲೂ ಬರುತ್ತೆ. ಸೊ 2 ಯೂಸ್ ಮಾಡ್ಬೋದು, ಅಂಟಿಲ್ ಯೂಸ್ ಮಾಡ್ಬೋದು, ಟಿಲ್ ಯೂಸ್ ಮಾಡೋದು, ನೋ ಪ್ರಾಬ್ಲಮ್. ಐ ವಿಲ್ ಬಿ ದೇರ್ ಟಿಲ್ ವೆಡ್ನೆಸ್ಡೇವರೆಗೂ ಇರ್ತೀನಿ. ಐ ವಿಲ್ ಬಿ ದೇರ್ ಅಂಟಿಲ್ ವೆಡ್ನೆಸ್ಡೇ, ಅಲ್ಲಿ ತನಕ, ವೆಡ್ನೆಸ್ಡೇ ತನಕ ಇರ್ತೀನಿ. 2 ಕರೆಕ್ಟ್. ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಬೇಕಂದ್ರೆ, ಇದು ನಾವು ಬೈದು ಕೊಟ್ಟಿದ್ದೀನಿ, ಅಥವಾ ಇಲ್ಲಿ ನೋಡಿ ಕೆಳಗಡೆ ಬರೀತೀನಿ. ಐ ವಿಲ್ ವೇಟ್ ಟಿಲ್ ಈ ಕಮ್ಸ್, ಅವ್ನು ಬರೋವರೆಗೂ ನಾನು ವೆಯ್ಟ್ ಮಾಡ್ತೀನಿ. ಇಲ್ಲಿ ಟಿಲ್ ಅನ್ನೋದು ನಾವು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇಲ್ಲಿ ವಿಲ್ ವೇಟ್ ಅನ್ನೋದು ಸಬ್ಜೆಕ್ಟ್ ವರ್ಬ್ ಆಯಿತು, ಈ ಕಮ್ಸ್ ಅನ್ನೋದು ಸಬ್ಜೆಕ್ಟ್ ವರ್ಬ್ ಆಯಿತು. ಇದು ನಮಗೆ ಕಂಡೀಷನ್ ಆಗಿ ಕೂಡ ಯೂಸ್ ಮಾಡುತ್ತೆ, ನೋ ಪ್ರಾಬ್ಲಮ್. ಇನ್ನೊಂದು ಎಕ್ಸಾಂಪಲ್, ಐ ವಿಲ್ ವೇಟ್ ಟಿಲ್ ಮಂಡೇ, ನೋ ಪ್ರಾಬ್ಲಮ್, ಇದು ಕರೆಕ್ಟೇ. ಓಕೆ, ಮಂಡೇ ಅನ್ನೋದು ನೌನು ಆಬ್ಜೆಕ್ಟು, ಓಕೆ ಕರೆಕ್ಟು, ಇದು ಪ್ರಾಬ್ಲಮ್ ಇಲ್ಲ. ಅಂಟಿಲ್ ಹೀ ಕಮ್ಸ್, ಅವ್ನು ಬರೋವರೆಗೂ ಐ ವಿಲ್ ನಾಟ್ ಗೋ, ಐ ವಿಲ್ ನಾಟ್ ಲೀವ್, ಅವ್ನು ಬರೋವರೆಗೂ ನಾನು ಹೋಗಲ್ಲ. ಸೊ ಇದು ಕೂಡ ಇಲ್ಲಿ ನಾವು ಅಂಟಿಲ್ ಯೂಸ್ ಮಾಡ್ಕೊಬೋದು. ಸೊ ಅಂಟಿಲ್ ಟಿಲ್ ಅನ್ನೋದು ನಾವು 2 ಸೇಮ್ ಮೀನಿಂಗ್ ಕೊಡುತ್ತೆ. ಸೊ 2 ಯೂಸ್ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ಬಟ್ ಕೆಲವೊಂದು ಸಲ ಇಟ್ ಡಿಪೆಂಡ್ಸ್ ಅಪಾನ್ ದ ಸೆಂಟೆನ್ಸ್. ಈ ಥರದ್ದಿದ್ದಾಗ ಟಿಲ್ ಹೀ ಕಮ್ಸ್ ಐ ವಿಲ್ ನಾಟ್ ಲೀವ್ ಅಂದರೂ ನಮಗೆ ಸೇಮ್ ಮೀನಿಂಗೇ ಕೊಡುತ್ತೆ. ಅಂಟಿಲ್ ಹೀ ಕಮ್ಸ್ ಐ ವಿಲ್ ನಾಟ್ ಲೀವ್ ಅಂತಂದ್ರೂ ನಮಗೆ ಸೇಮ್ ಮೀನಿಂಗ್ ಕೊಡುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಟಿಲ್ಲು ಅಂಟಿಲ್ 2 ಯೂಸ್ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ಓಕೆ, ಅಂದರೆ ನಮಗೆ ಅಂಟಿಲ್ ಅನ್ನೋದು ಒಂದು ಸ್ಪೆಸಿಫಿಕ್ ಒಂಥರ ಕಂಡೀಷನ್ಸ್ ಥರ, ಅಂದರೆ ಅವ್ನು ಬರೋವರೆಗೂ ನಾನು ಹೋಗಲ್ಲ. ಟಿಲ್ ಈ ಕಮ್ಸ್, ಅವ್ನು ಬಂದ ಮೇಲೆ ನಾನು ಹೋಗ್ತೀನಿ ಅನ್ನೋದಕ್ಕೂ, ಅವ್ನು ಬರೋವರೆಗೂ ನಾನು ಅವ್ನು ಬಂದ ಮೇಲೇ ನಾನು ಹೋಗ್ತೀನಿ ಅನ್ನೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಅಂಟಿಲ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಪೊಸೆಸಿವ್ ಕೇಸಸ್ಲಿ ನಮಗೆ ಯೂಸ್ ಮಾಡ್ಕೊತೀವಿ. ಓಕೆ, ಇಲ್ಲಿ ಟಿಲ್ ಈ ಕಮ್ಸ್ ಅನ್ನೋದು ಕೂಡ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಅಂಟಿಲ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಪೊಸೆಸಿವ್ ಕೇಸಲ್ಲಿ ನಮಗೆ ಯೂಸ್ ಆಗುತ್ತೆ. ಓಕೆನಾ? ಅಂದರೆ ಒಂದು ಸ್ವಲ್ಪ ಒತ್ತಾಯ ಮಾಡೋ ಥರ. ಅಂಟಿಲ್ ಅವ್ನು ಬಂದ ಮೇಲೇ ನಾನು ಹೋಗೋದು, ಟಿಲ್ ಅಂದರೆ ಅವ್ನು ಬಂದ ಮೇಲೆ ಹೋಗ್ತೀನಿ. ಸ್ವಲ್ಪ ಮಾಡ್ಯುಲೇಷನ್ ಇರ್ತಲ್ಲ ವಾಯ್ಸಲ್ಲಿ, ಅದೇ ಥರನೇ ನಮಗೆ ಟಿಲ್ಲು ಅಂಟಿಲ್ ಯೂಸ್ ಆಗುತ್ತೆ. ಓಕೆ, ಇಲ್ಲಿ ನಾವು ಐ ವಿಲ್ ಬಿ ದೇರ್ ಅಂಟಿಲ್ ಮಂಡೇ ವೆಡ್ನೆಸ್ಡೇ ಅಂದ್ರೂ ಸೇಮೇ, ಐ ವಿಲ್ ಬಿ ದೇರ್ ಟಿಲ್ ವೆಡ್ನೆಸ್ಡೇ ಅಂದ್ರೂ ಸೇಮೇ, 2 ಯೂಸ್ ಆಗುತ್ತೆ, ನೋ ಪ್ರಾಬ್ಲಮ್.
ಬೈದ ಎಕ್ಸಾಂಪಲ್ಸ್ ನೋಡಿ. ಬೈ ಅನ್ನೋದು ನಾವು ಟೈಮ್ಗೆ ಯೂಸ್ ಮಾಡ್ಕೊತೀವಿ, ಡ್ಯೂಯರ್ಗೆ ಯೂಸ್ ಮಾಡ್ಕೊತೀವಿ, ಬಿಸೈಡ್ಗೆ ಯೂಸ್ ಮಾಡ್ಕೊತೀವಿ, ಕರೆಕ್ಟ್ ಅಲ್ವಾ? ಇಲ್ಲಿ ಎಕ್ಸಾಂಪಲ್ಸ್ ನೋಡಿ, ದ ವರ್ಕ್ ವಾಸ್ ಡನ್ ಬೈ ಹಿಮ್. ಇಲ್ಲಿ ಬೈ ಅಂದರೆ ಏನು? ಡೂಯರ್ ಅಂದರೆ ಯಾರೊಬ್ರು ಕೆಲಸ ಮಾಡ್ತಾ ಇದ್ದಾರೆ. ದ ವರ್ಕ್ ವಾಸ್ ಡನ್ ಬೈ ಹಿಮ್, ಅವನಿಂದ ಕೆಲಸ ಆಯಿತು ಅಂತ. ಸೊ ಇಲ್ಲಿ ಯಾರು ಬೈ ಏನು ಹೇಳ್ತಿದೆ ನಮಗೆ? ಡೂಯರ್, ಕೆಲಸ ಮಾಡಿದವ್ರ ಬಗ್ಗೆ ಹೇಳ್ತಿದೆ. ಅದೇ ಥರ ಇಲ್ಲಿ ನೋಡಿ, ದೇರ್ ಇಸ್ ಎ ಟೆಂಪಲ್ ಬೈ ದ ಲೇಕ್. ಇಲ್ಲಿ ಬೈ ಅಂದರೆ ಏನು? ಪಕ್ಕದಲ್ಲಿ. ಟೆಂಪಲ್ ಪಕ್ಕದಲ್ಲಿ, ಲೇಕ್ ಪಕ್ಕದಲ್ಲಿ ಟೆಂಪಲ್ ಇದೆ, ಅಥವಾ ಟೆಂಪಲ್ ಪಕ್ಕದಲ್ಲಿ ಲೇಕ್ ಇದೆ ಅಂತ. ದೇರ್ ಇಸ್ ಎ ಟೆಂಪಲ್ ಇದೆ ಲೇಕ್ ಪಕ್ಕದಲ್ಲಿ. ಇಲ್ಲಿ ಬೈ ಏನಾಯ್ತು ನಮಗೆ? ಬಿಸೈಡ್ ಕೆಲಸ ಮಾಡ್ತಿದೆ. ಅದೇ ಥರ ಇಲ್ಲಿ ನೋಡಿ, ಐ ವಿಲ್ ಕಮ್ ಬೈ ಮಂಡೇ. ಇಲ್ಲಿ ಬೈ ಅನ್ನೋದೇನಾಯ್ತು ನಮಗೆ? ಟೈಮ್ ಬಗ್ಗೆ ಹೇಳ್ತಿದೆ, ಕರೆಕ್ಟ್ ಅಲ್ವಾ? ಐ ವಿಲ್ ಕಮ್ ಬೈ ಮಂಡೇ ಅಷ್ಟಲ್ಲಿ ಬರ್ತೀನಿ. ಸೊ ಇಲ್ಲಿ ನಮಗೆ ಟೈಮ್ ಬರುತ್ತೆ. ಸೊ ಬೈ ಅನ್ನೋದು ನಮಗೆ ಡೂಯರ್ ಆಗಿರುತ್ತೆ, ಅಥವಾ ನಮಗೆ ಬಿಸೈಡ್ ಕೂಡ ಆಗುತ್ತೆ, ಅಥವಾ ಟೈಮ್ ಬಗ್ಗೆ ಹೇಳುತ್ತೆ. 3 ಬಗ್ಗೆ ಹೇಳುತ್ತೆ ಬೈ ಅನ್ನೋದು. ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನೋಡಿ, ವೈಲು ಮತ್ತು ವೆನ್ನು. ಓಕೆನಾ? ವೆನ್ ಅಂತ ಅಂದರೆ, ವೈಲ್ ಅಂತ ಅಂದರೆ ಆಲ್ರೆಡಿ ತಿಳ್ಕೊಂಡ್ವಿ ನಾವು, ಕರೆಕ್ಟ್ ಅಲ್ವಾ? ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ, ಇವಾಗ ಈ ಗಾಟ್ ಹರ್ಟ್ ವೈಲ್ ಪ್ಲೇಯಿಂಗ್ ಅಂತ ನೋಡ್ಕೊಂಡಲ್ಲ ಎಕ್ಸಾಂಪಲ್. ಸೊ ವೈಲ್ ಅಂದರೆ ನಿಮ್ಗೆ ಗೊತ್ತು. ವೆನ್ ಅಂತ ಅಂದರೆ 2 ಸಿಂಗಲ್ ಆ್ಯಕ್ಷನ್ಸ್ ಅಟ್ ದ ಸೇಮ್ ಟೈಮ್. ಒಂದು 2 ಆ್ಯಕ್ಷನ್ ಅಟ್ ದ ಸೇಮ್ ಟೈಮ್. ನಾವೀಗ ವೆನ್ ಅನ್ನೋದು ಯಾವ ಪ್ರಿಪೋಸಿಷನ್ ಆಫ್ ಟೈಮ್ ಬಗ್ಗೆ ಮಾತಾಡ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಸೊ ನಾವು ವೆನ್ ಅಂತ ಅಂದರೆ ಯಾವಾಗ ಅನ್ನೋದು ಕೂಡ ಆಗುತ್ತೆ, ನೋ ಪ್ರಾಬ್ಲಮ್. ಆದರೆ ಇಲ್ಲಿ ವೆನ್ನು ಪ್ರಿಪೋಸಿಷನ್ ಆಫ್ ಟೈಮಲ್ಲಿ ನಮಗೆ ವೆನ್ನು ಏನಕ್ಕೆ ಕೆಲಸ ಮಾಡುತ್ತೆ ಅಂತಂದರೆ 2 ಸಿಂಗಲ್ ಆ್ಯಕ್ಷನ್ಸ್ ಅಟ್ ಎ ಸೇಮ್ ಟೈಮ್. ಎರಡು ಆ್ಯಕ್ಷನ್ಸ್ ಸೇಮ್ ಟೈಮಲ್ಲಿ ಯೂಸ್ ಆಗಬೇಕಾದ್ರೆ, ನಡಿಬೇಕಾದ್ರೆ ನಾವು ವೆನ್ ಯೂಸ್ ಮಾಡ್ಕೊತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಐ ಪಿಕ್ಡ್ ಅಪ್ ದ ಫೋನ್ ವೆನ್ ಬರುತ್ತಾ? ವೈಲ್ ಇಟ್ ರ್ಯಾಂಗ್. ಐ ಪಿಕ್ಡ್ ಅಪ್ ದ ಫೋನ್, ನಾನು ಫೋನ್ನ ತಗೊಂಡೆ. ವೈಲ್ ಬರ್ತಾ? ವೆನ್ ಬರ್ತಾ? ವೆನ್ ಇಟ್ ರ್ಯಾಂಗ್. ಇಲ್ಲಿ ರ್ಯಾಂಗ್ ಅಂದರೆ ಫೋನ್ ರಿಂಗ್ ಆಗ್ತಿದೆ. ಇದು ಸೊ ಇದೊಂದು ಆ್ಯಕ್ಷನು, ಫೋನ್ ರಿಂಗ್ ಆಗ್ತಿದೆ ಅನ್ನೋದೊಂದು ಆ್ಯಕ್ಷನು. ಐ ಪಿಕ್ಡ್ ಅಪ್ ದ ಫೋನ್ ಅನ್ನೋದು ಕೂಡ ನಮಗೆ ಇದೊಂದು ಆ್ಯಕ್ಷನ್. 2 ಆ್ಯಕ್ಷನ್ ನಡೀತಿದೆ. ಸೊ 2 ಆ್ಯಕ್ಷನ್ ನಡಿಬೇಕಾದ್ರೆ ಯಾವ್ದು ಯೂಸ್ ಆಗುತ್ತೆ? ವೆನ್ ಯೂಸ್ ಆಗುತ್ತೆ, ವೈಲ್ ಬರಲ್ಲ. ಐ ಪಿಕ್ಡ್ ಅಪ್ ದ ಫೋನ್ ವೆನ್ ಇಟ್ ರ್ಯಾಂಗ್, ಅದು ರಿಂಗ್ ಆಗ್ಬೇಕಾದ್ರೆ ನಾನು ಎತ್ಕೊಂಡೆ. ಸೊ ನಾನು ಎತ್ಕೊತಾ ಇದ್ದೀನಿ, ಅದು ರಿಂಗ್ ಆಗ್ತಿದೆ, 2 ಕೆಲಸ ನಡೀತಿದೆ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್, ವೆನ್ ಅಥವಾ ವೈಲ್ ಐ ಗೆಟ್ ಹೋಮ್ ಐ ಹೆಲ್ಪ್ ಮೈ ಕಿಡ್ಸ್ ಇನ್ ದೇರ್ ಹೋಮ್ ವರ್ಕ್. ನಾನು ಮನೆಗೆ ಹೋದ್ಮೇಲೆ ನಾನು ನಮ್ಮ ಮಕ್ಕಳಿಗೆ ಅವ್ರ ಹೋಮ್ವರ್ಕಲ್ಲಿ ಹೆಲ್ಪ್ ಮಾಡ್ತೀನಿ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಓಕೆ, ಇವಾಗ ಕ್ಲಾರಿಟಿ ಬಂತೀರಿ. ಈಗ ಕರೆಕ್ಟಾಗಿ ಹೇಳ್ತೀನಿ. ವೆನ್ ಯಾವಾಗ ಯೂಸ್ ಮಾಡ್ತೀವಿ ಗೊತ್ತಾ? 2 ಕೆಲಸ ನಡಿಬೇಕಾರೆ, ಸೇಮ್ ಟೈಮಲ್ಲಿ ನಡೆಯುತ್ತೆ. 2 ಕೆಲಸ ನಡಿಬೇಕಾದ್ರೆ ವೆನ್ ಯೂಸ್ ಮಾಡ್ತೀವಿ. ಆದರೆ ಕಂಟಿನ್ಯೂಸ್ ಆಗಿ ನಡೆಯಲ್ಲ. 2 ಕೆಲಸನೂ ಒಂದಾದ್ಮೇಲೆ ಒಂದು, ಅಥವಾ ಒಂದ್ರ ಜೊತೆಗೆ ಒಂದು ನಡೆಯಲ್ಲ. 2 ಕೆಲಸ ನಡೀತಾ ಇರುತ್ತವೆ. ಓಕೆ, ಇದ್ರ ಪಾಟಿಗೆ ಇದು, ಅದ್ರ ಪಾಟಿಗೆ ಅದು ನಡೀತಾ ಇರುತ್ತೆ, ಕಂಟಿನ್ಯೂಸ್ ಇರಲ್ಲ. ವೈಲಲ್ಲಿ ನಮಗೆ 2 ಕೆಲಸ ನಡೀತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ವೆನ್ನಿಗೆ ನಮಗೆ ಸ್ವಲ್ಪ ಗ್ಯಾಪ್ ಇರುತ್ತೆ. ಓಕೆ, ಇವಾಗ ಗೊತ್ತಾಯ್ತು ನೋಡಿ. ವೆನ್ನಿಗೆ ಗ್ಯಾಪ್ ಇರುತ್ತೆ, ವೈಲಿಗೆ ಗ್ಯಾಪ್ ಇರಲ್ಲ. ನೋಡಿ, ಐ ಪಿಕ್ಡ್ ಅಪ್ ದ ಫೋನ್ ಇದೊಂದು ಕೆಲಸ, ವೈಲ್ ಅದು ರಿಂಗ್ ಆಗ್ತಿತ್ತು, ಅದು ಒಂದು ಕೆಲಸ. ಓಕೆ, ನಾನು ತಗೊಂಡೆ, ಐ ಪಿಕ್ಡ್ ಅಪ್ ದ ಫೋನ್, ನಾನು ಫೋನ್ ಕೈಗೆ ತಗೊಂಡೆ. ವೆನ್ ಇಟ್ ರ್ಯಾಂಗ್, ವೆನ್ ಯೂಸ್ ಮಾಡ್ಕೊತೀವಿ. ಯಾಕಂತಂದರೆ ಇಲ್ಲಿ 2 ಕೆಲಸ ನಡೀತಿದೆ. ಓಕೆ, 2 ಸಿಂಗಲ್ ಆ್ಯಕ್ಷನ್ಸ್ ಸೇಮ್ ಟೈಮಲ್ಲಿ 2 ಕೆಲಸ ನಡೀತದೆ. ಐ ಪಿಕ್ಡ್ ಅಪ್ ದಿ ಫೋನ್ ವೈಲ್ ಇಟ್ ರ್ಯಾಂಗ್, ಅದು ರಿಂಗ್ ಆಗಬೇಕಾದ್ರೆ ನಾನು ತಗೊಂಡೆ. ಆದರೆ ಇಲ್ಲಿಗೆ ಬಂದಾಗ ವೆನ್ ಐ ಗೆಟ್ ಹೋಮ್ ಐ ಹೆಲ್ಪ್ ಮೈ ಕಿಡ್ಸ್ ಇನ್ ದೇರ್ ಹೋಮ್ ವರ್ಕ್. ವೆನ್ ಐ ಗೆಟ್ ಹೋಮ್ ಅನ್ನೋದು ಒಂದು ಆ್ಯಕ್ಷನು, ಐ ಹೆಲ್ಪ್ ಮೈ ಕಿಡ್ಸ್ ಇನ್ ದೇರ್ ಹೋಮ್ ವರ್ಕ್ ಅನ್ನೋದು ಇನ್ನೊಂದು ಆ್ಯಕ್ಷನು. ಕಂಟಿನ್ಯೂಸ್ ಇಲ್ಲ, ಬ್ರೇಕ್ ಇದೆ. ಸೊ ಬ್ರೇಕ್ ಬಂದಾಗ ನಾವು ವೆನ್ ಯೂಸ್ ಮಾಡಬೇಕು. ವೆನ್ ಐ ಗೆಟ್ ಹೋಮ್ ವೈಲ್ ಬರಲ್ಲ, ಸಾರಿ. ವೆನ್ ಐ ಗೆಟ್ ಹೋಮ್ ಐ ಹೆಲ್ಪ್ ಮೈ ಕಿಡ್ಸ್ ಇನ್ ದೇರ್ ಹೋಮ್ ವರ್ಕ್. ಇವಾಗ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇನ್ನೇನಿದೆ ನೋಡಿ, ವೈಲ್ ಅಥವಾ ವೆನ್ ಐ ವಾಸ್ ವರ್ಕಿಂಗ್ ಯು ಆರ್ ಸ್ಟಡಿಂಗ್. ಇಲ್ಲಿ ನೋಡಿ ಕಂಟಿನ್ಯೂಸ್ ಇದೆ. ನಾನು ಕೆಲಸ ಮಾಡ್ಬೇಕಾದ್ರೆ ನೀನು ಓದ್ಕೊತಿದ್ದೆ, ಕಂಟಿನ್ಯೂಸ್ ಇದೆ. ಸೊ ಕಂಟಿನ್ಯೂಸ್ ಇದ್ದಾಗ ಯಾವ್ದು ಯೂಸ್ ಮಾಡಬೇಕು? ವೈಲ್. ಸೊ ವೈಲ್ ಐ ವಾಸ್ ವರ್ಕಿಂಗ್ ಯು ಆರ್ ರೀಡಿಂಗ್. ನೀನು ಓದ್ಕೊತಿದ್ದೆ, ನಾನು ಕೆಲಸ ಮಾಡ್ಬೇಕಾದ್ರೆ ನೀನು ಓದ್ಕೊತಿದ್ದೆ, ಕಂಟಿನ್ಯೂಸ್ ಆಗಿ ನಡೀತಿದೆ ಕೆಲಸ, ಬ್ರೇಕ್ ಇಲ್ಲ. ಅದೇ ಥರ ಇದು ನೋಡಿ, ಈ ಕೇಮ್ ಔಟ್ ವೆನ್ ಅಥವಾ ವೈಲ್ ದ ಬೆಲ್ ರ್ಯಾಂಗ್. ಓಕೆ, ಸೊ ಇದ್ರಲ್ಲಿ ನಮಗೆ ಬ್ರೇಕ್ ಇದೆ. ಈ ಕೇಮ್ ಔಟ್, ಅವನು ಈಚೆ ಬಂದಾಗ. ಯಾವಾಗ? ವೆನ್ ದ ಬೆಲ್ ರ್ಯಾಂಗ್, ಬೆಲ್ ಕೂಗಿದ ಮೇಲೆ, ಬೆಲ್ಲು ಮನೆ ಬೆಲ್ ಹೊಡಿತೀವಲ್ಲ, ಸೊ ಬೆಲ್ ರಿಂಗ್ ಆದಮೇಲೆ ಅವನು ಈಚೆಗೆ ಬಂದ. ಸೊ ಕಂಟಿನ್ಯೂಸ್ ಆಗಿಲ್ಲ, ಆ್ಯಕ್ಷನ್ ಬೇರೆ ಬೇರೆ ಇದೆ, 2 ಆ್ಯಕ್ಷನ್ಸ್. ಓಕೆ, ಸೇಮ್ ಟೈಮಲ್ಲೇ ಆಗಿರ್ಬೋದು, ಬಟ್ ಬೇರೆ ಬೇರೆ ಕಂಟಿನ್ಯೂಸ್ ಇಲ್ಲ. ನೆಕ್ಸ್ಟು, ಯು ಗಾಟ್ ಹರ್ಟ್ ಅಥವಾ ವೈಲ್ ಪ್ಲೇಯಿಂಗ್ ದ ಕ್ರಿಕೆಟ್. ಇದು ವೈಲ್ ಪ್ಲೇಯಿಂಗ್ ದ ಕ್ರಿಕೆಟ್, ಯು ಗಾಟ್ ಹರ್ಟ್ ವೈಲ್ ಪ್ಲೇಯಿಂಗ್ ದ ಕ್ರಿಕೆಟ್. ಯಾಕಂದರೆ ಎರಡು ಒಂದೇ ಟೈಮ್ ಕಂಟಿನ್ಯೂಸ್ ಆ್ಯಕ್ಷನ್. ಅವ್ನು ಆಟ ಆಡ್ಬೇಕಾದ್ರೆ ಅವನಿಗೆ ಗಾಯ ಆಯಿತು. ಸೊ ಯು ಗಾಟ್ ಹರ್ಟ್ ವೈಲ್ ಪ್ಲೇಯಿಂಗ್ ಕ್ರಿಕೆಟ್. ಅರ್ಥ ಆಯ್ತಲ್ವಾ? ಸೊ ಇಲ್ಲಿಗೆ ಈ ಒಂದು ಫಸ್ಟ್ ವಿಡಿಯೋ ಮುಗಿದೋಗುತ್ತೆ. ಯಾವುದರಲ್ಲಿ? ಪ್ರಿಪೋಸಿಷನ್ಸಲ್ಲಿ. ಸೊ ಟೈಮ್ ಬಗ್ಗೆ ತಿಳ್ಕೊಂಡು ನಾವು, ಕರೆಕ್ಟ್ ಅಲ್ವಾ? ಪ್ರಿಪೋಸಿಷನ್ ಆಫ್ ಟೈಮ್ ಇಲ್ಲಿಗೆ ಆಗೋಗುತ್ತೆ.
ಪ್ರಿಪೋಸಿಷನ್ ಆಫ್ ಟೈಮು. ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಅಷ್ಟೊಂದಿರಲ್ಲ, ಚೆನ್ನಾಗಿ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರಿಪೋಸಿಷನ್ ಆಫ್ ಟೈಮ್ ಇಲ್ಲಿಗೆ ಮುಗ್ದೋಗುತ್ತೆ ನಮ್ಮದು. ನೆಕ್ಸ್ಟ್ ನಾವು ಪ್ರಿಪೋಸಿಷನ್ ಆಫ್ ಇನ್ನೊಂದು ಯಾವುದು ಡಿಸ್ಟೆನ್ಸು ಮತ್ತು ಡಿಸ್ಟೆನ್ಸ್ ಅಂತೀನಿ, ಡೈರೆಕ್ಷನು ಮತ್ತು ಪ್ಲೇಸ್ದು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಚೆನ್ನಾಗಿದೆ, ಏನೋ ಲೈಕ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.